ರಾಘವೇಂದ್ರ ತೀರ್ಥರಾಗಿ ಅವರು ಅವತಾರ ಮಾಡಬೇಕಾಗಿದ್ರೆ ಯಾತಕ್ಕೆ ಶಂಕುಕರ್ಣ ಅಂತ ಕರೆಯೋದವರನ್ನ? ಭಯಂಕರವಾದ ಶಬ್ದ ಅದೇನು ಬ್ರಹ್ಮಾಂಡ ಏನಿದೆ ಅದೇನೆ ಬಿರಿದು ಹೋಗುವಂತೆ ಒಂದು ಶಬ್ದ. ಶಂಕರಾಚಾರ್ಯರಿಂದ ಹಿಡಿದು ಪ್ರತಿ ಒಬ್ಬ ಆಚಾರ್ಯರು ಕೂಡ ನರಸಿಂಹದೇವರು ಉಪಾಸನೆ ಮಾಡಿದ್ರು. ಈಗಿನ ಸ್ಥಿತಿ ನೋಡಿದ್ರೆ ಅವನು ಬ್ರಹ್ಮ ಅನ್ಕೊಂತ ಈ ಮನುಷ್ಯಕ್ಕಿಂತ ಪ್ರಾಣಿಗಳೇ ಎಷ್ಟೋ ಮೇಲ್ವಲ್ಲ, ಒಂದೇ ಒಂದು ವರ ನಿಂಗೆ ಕೊಡೋದು ಕೇಳ್ಕೊಂಡ್ಬಿಡೋಣ ಅಂತ. ಈಗ 80 ವರ್ಷ ಆಗಿದೆ ಅವಳಿಗೆ. ಏನ್ ಮಾಡ್ಬೇಕು ಅವಳು? ಒಂದು ವರ ಕೇಳ್ತಾ, ಒಂದೇ ಒಂದು ವರ. ಮಳಿಕಾಗ್ತಾಳೆ, BP ಅಂತೆ, ಶುಗರ್ ಅಂತೆ, ಅದಂತೆ ಇದಂತೆ ರೋಗಗಳಂತೆ. ಶನಿವಾರ ಸಿನಿಮಾ ಗಿನಿಮಾ ಮೋಜು ಎಲ್ಲ ಇದೆ, ಅದು ಏನೇನೋ ಕೆಲ್ಸಕ್ಕೆ ಬಾಲಿದ್ದೆಲ್ಲ ನೋಡ್ತಾ ಕೂತಿರೋದು. ಒಂದೇ ಒಂದು ಹಾಡು ಮಾಡಿ ಹೋಗ್ತೀನಿ, ಅಷ್ಟರಲ್ಲಿ ದರ್ಶನ ಕೊಟ್ರೆ ಕೊಡ್ರಿ, ಇಲ್ಲೇ ನಾವು ಹೋಗ್ತೀನಿ ಅಂತ ಏನೋ ಒಂದು ಸ್ವಲ್ಪ ಬೇಜಾರಿಂದ. ಮೂಲ ಬೃಂದಾವನ ಹೀಗೆ ಇದ್ದಿದ್ದ ಬೃಂದಾವನ 2 ಭಾಗ ಆಯಿತು. ಅವರಿಗೆ 3 ದಿವಸ ನೀವು ಸೇವೆ ಮಾಡಿ, ನಿಮಗೆ ಕನಸಿನಲ್ಲೋ ಅಥವಾ ನಿಮಗೆ ದರ್ಶನ ಕೊಳ್ಳಿದ್ದಕ್ಕೆ ಮೌಲಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪರಿಷ್ಯಂತೆ ಸಿದ್ಧ್ಯಂತಿ ಮನೋರಥಾಃ. ರಾಘವೇಂದ್ರ ತೀರ್ಥರ ವರ್ಧಂತಿ ಉತ್ಸವ, ಅದೇ ರೀತಿ ಪಟ್ಟಾಭಿಷೇಕ ಮಹೋತ್ಸವ ಎಂಬತಕ್ಕಂಥದ್ದು ಬರ್ತಾ ಇದೆ. ನಾವು 19 ಆಮೇಲೆ 24 ಅಲ್ಲಿಂದ ಹಿಡಿದು ಸುಮಾರು 1 ವಾರಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. ಮಂತ್ರಾಲಯದಲ್ಲಿ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ತದಂಗತ್ವೇನ ನಾವು ನಮ್ಮ ಈ ಮುಖ್ಯ ಪ್ರಾಣ ಟ್ರಸ್ಟ್ ಅಂತ ಏನು ಮಾಡಿ ಪರಮ ಪೂಜ್ಯರಾದ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಎಲ್ಲಾ ಕಾರ್ಯಗಳನ್ನೂ ಕೂಡ ಬದಿಗೆ ಇಟ್ಟು ಪ್ರತಿಷ್ಠಾಪನಾ ಮಾಡಬೇಕೆಂಬತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಅಷ್ಟು ದೂರದಿಂದ ಇಲ್ಲಿ ಬಂದು ಅವರು ಈ ಒಂದು ರಾಘವೇಂದ್ರ ತೀರ್ಥರು ಅಲ್ಲದೆ ಮುಖ್ಯ ಪ್ರಾಣದೇವರು, ಹಾಗೆ ನರಸಿಂಹದೇವರು, ಲಕ್ಷ್ಮೀ ನರಸಿಂಹದೇವರು, ಗಣಪತಿ, ರಾಘವೇಂದ್ರ ತೀರ್ಥರನ್ನ ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದಾರೆ. ಈ ಒಂದು ರಾಘವೇಂದ್ರ ತೀರ್ಥರ ಒಂದು ವರ್ಧಂತಿ ಮತ್ತು ಅವರ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಒಂದು 2-3 ಮಹಿಮೆಗಳನ್ನ, ರಾಘವೇಂದ್ರ ತೀರ್ಥರ ಮಹಿಮೆಗಳನ್ನ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ರಾಘವೇಂದ್ರ ತೀರ್ಥರು ಅಂತ ಹೇಳಿದ್ರೆ ಸತ್ಯಲೋಕದಲ್ಲಿ ಇರತಕ್ಕಂಥ ಬ್ರಹ್ಮದೇವರೇನಿದ್ದಾರೆ ಅವರ ಎಡಬಲ ಸೇವೆ ಮಾಡತಕ್ಕಂಥವರು. ಬ್ರಹ್ಮದೇವರ ಎಡಬಲ ಸೇವೆ ಮಾಡೋದು ಒಂದು ಗೊತ್ತಲ್ಲ, ಸ್ವಾಮಿಗಳಿಗೆ ಎಡಬಲ ಸೇವಾಕರ್ತರು ಇರ್ತಾರೆ. ನಮ್ಗೂ ಅಷ್ಟ ಬಲಗ ಬೇಕು, ಇಲ್ಲೂ ಬೇಕು, ನಮಗೂ ಎಡಬಲ ಸೇವಕರು ಇದ್ದೇ ಇರ್ತಾರೆ. ಆದರೆ ಈ ವ್ಯಕ್ತಿ ಯಾರು ಅಂದ್ರೆ ಶಂಕುಕರ್ಣ ಅಂತವರನ್ನ ಕರೀತಾರೆ. ಯಾತಕ್ಕೆ ಶಂಕುಕರ್ಣ ಅಂತ ಕರೆಯೋದವರನ್ನ ಅಂದ್ರೆ, ವಸ್ತುತ ಅವರ ಹೆಸರು ವಿಶ್ವಕ್ಸೇನ ಅಂತ ಅವರಿಗೆ ಹೆಸರು. ವಿಶ್ವಕ್ ಅಂದ್ರೆ ಸುತ್ತಲೂ ಕೂಡ ಎಲ್ಲವನ್ನೂ ಸೇನ ಅಂದ್ರೆ ಪರಮಾತ್ಮನಿಂದ ಕೂಡಿದವನು. ಅವನು ವಾಯುದೇವರ ಮಗ. ವಸ್ತುತ ವಿಶ್ವಕ್ಸೇನೋ ವಾಯುಪುತ್ರ ಅಂತ ಹೇಳ್ಬಿಟ್ಟು ಗಣಪತಿಗೆ ಸಮಾನಾದವನು ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಆ ವಿಶ್ವಕ್ಸೇನ ಬೇರೆ, ಈ ವಿಶ್ವಕ್ಸೇನ ಬೇರೆ. ಪರಮಾತ್ಮನ ವಿಶ್ವಕ್ಸೇನೋ ಮಹಾ ಅಂತ ಹೇಳ್ತೀವಿ, ನಾವು ಹೇಳ್ತೀವಲ್ಲ, ಪರಮಾತ್ಮನೇ ವಿಶ್ವಕ್ಸೇನ ಅಂತ ಹೇಳ್ತಾರೆ. ಆ ವ್ಯಕ್ತಿ ಏನಿದ್ದಾನೆ ಪೂರ್ಣವಾಗಿ ಬ್ರಹ್ಮದೇವರ ಸೇವೆಯನ್ನು ಮಾಡುವಾಗ ಒಂದು ಸಾರಿ ಅವ್ರ ಕೆಲಸ ಏನು, ಈಗ ಪಟ್ಟದ ದೇವರನ್ನ ಸ್ವಾಮಿಗಳು ಇರ್ತಾರೆ, ಇನ್ಮಿಕ್ಕಿದ್ದೆಲ್ಲ ಎಡಬಲ ಸೇವೆಯೇ ಇಟ್ಬಿಡ್ತಾರೆ. ಅಲ್ಲ, ಹಾಗಲ್ಲ. ಯಾವುದ್ಯಾವುದು ಮಠಗಳು ಈಗ ಮಧ್ವಾಚಾರ್ಯರಿಂದ ಸಂಸ್ಥಾಪಿತವಾದ ಮಠಗಳು ಇದೆ, ಆ ಮಠಗಳಲ್ಲಿ ಯಾವ್ಯಾವ ಪ್ರತಿಮೆಗಳು ಇದೆ ಅದೆಲ್ಲವನ್ನೂ ಕೂಡ ಬ್ರಹ್ಮದೇವರು ಪೀಠದಲ್ಲಿ ಇಟ್ಟು ಪೂಜೆ ಮಾಡೋದು. ಆದ್ರೆ ಅವರೆಲ್ಲ ಬಟ್ಟೆ ತೆಗೆದು ಸ್ವಾಮಿಗಳು ತೆಗೆದಿತ್ತಲ್ಲ, ಹಂಗೆಲ್ಲ ಇರಲ್ಲ. ಎಲ್ಲ ತಯಾರು ಮಾಡಿರ್ಬೇಕು ಶಿಷ್ಯ ಎಡಬಲ ಸೇವೆಯನ್ನು. ಇವ್ರು ಬಂದು ಮಂಗಳಾರತಿ ಪೂಜೆ ಮಾಡಿ ತೀರ್ಥ ಮಾಡಿ ಸೀದಾ ಹೋಗ್ತಾರೆ. ಎತ್ತಿರೋ ಅವನೇ. ಈಗ ಅವನಿಗೆ ಅನ್ನಿಸ್ತು, ಬರೀ ಜೀವನ ಪೂರ್ತಿ ಎತ್ತಿರೋದೇ ಆಯ್ತಷ್ಟೇ, ಒಂದ್ ದಿವಸ ಪೂಜೆ ಬರಲಿಲ್ಲ ಅಂತ ಅಂದ ಮನಸ್ಸಿನಲ್ಲಿ. ಬ್ರಹ್ಮದೇವರ ಕಿವಿ ಭಾರಿ ಚುರುಕು. ಏನು ಅಂದಿಯಲ್ಲ, ಈ ಪ್ರತಿಮೆಗಳು ಪೂಜೆ ಮಾಡ್ಬೇಕಲ್ವಾ ನೀನು? ಪ್ರತಿಮೆ ಪೂಜೆ ಮಾಡಬೇಕಾಗಿದ್ರೆ ಇಲ್ಲಿ ಬ್ರಹ್ಮದೇವರ ಪಟ್ಟಕ್ಕೆ ಬರೋರು ಯಾರಿದೆ ಅವರು ಮಾತ್ರ ಇಲ್ಲಿ ಪೂಜೆ ಮಾಡೋರು. ಹಾಗಾದ್ರೆ ಪೂಜೆ ಮಾಡಬೇಕು ಅಂತ ಬ್ರಹ್ಮಲೋಕದಲ್ಲಿ ನೀ ಆಸೆ ಪಟ್ಟಿದ್ದಿ. ಬ್ರಹ್ಮಲೋಕದಲ್ಲಿ ಆಸೆ ಪಟ್ಟರೆ ಯಾವತ್ತೂ ಕೂಡ ಅದು ಇಲ್ಲ ಅಂತ ಆಗೋದಿಲ್ಲ. ಆದ್ರಿಂದ ಭೂಮಿಯಲ್ಲಿ ಹುಟ್ಟು ನಿಂಗೆ ಇದೆಲ್ಲ ಪ್ರತಿಮೆ ಪೂಜೆ ಮಾಡಬಹುದು ಅಂತ ಬ್ರಹ್ಮದೇವರು ಅದನ್ನು ಹೇಳಿದ್ರು. ಅದನ್ನೇ ಶಾಪ ಅಂತಾರೆ. ಅಂದ್ರೆ ಶಾಪ ಅಂದ್ರೆ ಏನು? ಕೈಯಲ್ಲಿ ನೀರು ಹಾಕೊಂಡು ಬಿಡೋದು ಅಂತ. ಇಂಥದ್ದೆಲ್ಲ ಏನು ಮಾಡಿಲ್ಲ ಅವರು. ಇನ್ನೇನ್ ಮಾಡಿದ್ರು? ಶಮ್ ಅಂದ್ರೆ ಸುಖ. ಆ ಸುಖಕ್ಕೋಸ್ಕರವಾಗಿ ನೀರನ್ನು ಬಿಡ್ತಾ ಇದ್ದೇನೆ, ನಿಂಗೆ ಮುಂದೆಲ್ಲ ಸುಖ ಪ್ರಾರಬ್ಧವೇ. ರಾಘವೇಂದ್ರ ತೀರ್ಥ ಒಂದು 4 ತಿಂಗಳು ಅವರು ಕಷ್ಟಪಟ್ಟಿದ್ದಂತೆ ಅವರು ಬಿಟ್ಟೆ ಇಡೀ ಜೀವನ ಪೂರ್ತಿ ಎಲ್ಲರಿಗೂ ಕೂಡ ಬೇಕಾದಷ್ಟು ಕೇಳಿದ್ದನ್ನು ಕೊಡ್ತಕ್ಕಂಥವರು. ನೀವು ಎಷ್ಟೇ 33 ಕೋಟಿ ದೇವತೆಗಳನ್ನು ಸ್ಥಾಪನೆ ಮಾಡಿರಲಿಲ್ಲ, ಜನ ಅಷ್ಟಕ್ಕಷ್ಟೇ. ಒಬ್ಬ ರಾಘವೇಂದ್ರ ಸ್ವಾಮಿ ತಂದಿಲ್ಲಿ ಕೂಡಿಸಿ ಆಮೇಲೆ ನೋಡಿ ಎಷ್ಟು ಜನ ಬರ್ತಾರೆ. ಎಷ್ಟೋ ಕಡೆ ಹಿಂಗೆ ಆಗಿದೆ.
ಆದ್ದರಿಂದ ರಾಘವೇಂದ್ರ ತೀರ್ಥರಲ್ಲಿ ಬ್ರಹ್ಮದೇವರ ವಾಯುದೇವರ ವಿಶೇಷ ಸನ್ನಿಧಾನ ಇದೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಹಿರಣ್ಯ ಕಶಿಪೋಹೋ ಪುತ್ರ ಪ್ರಹ್ಲಾದ ಭಗವತ್ಪ್ರಿಯ ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ. ವಾಯುದೇವರಿಂದ ಪೂರ್ಣವಾಗಿ ಆ ಚ ಶಬ್ದದಿಂದ ಲಕ್ಷ್ಮಿಯೂ ಇದ್ದಾರೆ, ಬ್ರಹ್ಮದೇವರು ಇದ್ದಾರೆ, ಸರಸ್ವತಿ ಭಾರತಿ ಎಲ್ಲರೂ ಅವರಲ್ಲಿ ತುಂಬಿದ್ದಾರೆ. ಆದ್ದರಿಂದ ಅವರು ಮಾಡಿರತಕ್ಕಂಥ ಕರ್ಮಗಳೆಲ್ಲ ಅದ್ಭುತವಾದ ಕಾರ್ಯಗಳೇ ಆಗುತ್ತೆ. ಅಂತಹ ರಾಘವೇಂದ್ರ ತೀರ್ಥರಾಗಿ ಅವರು ಅವತಾರ ಮಾಡಬೇಕಾಗಿದ್ರೆ ಮೊದಲು 3 ಅವತಾರ ಅವರದ್ದಿದೆ. ಯಾವುದು? ಪ್ರಥಮ ಪ್ರಹ್ಲಾದ ಮುನಿ, ದ್ವಿತೀಯ ಬಾಕ್ಲೀಕ ರಾಜರು, ತೃತೀಯ ವ್ಯಾಸರಾಜರು, ಚತುರ್ಥ ರಾಘವೇಂದ್ರ ಅಹುದೆಂದು ಭಜಿಸಿರೋ ವಿಜಯ ವಿಠಲರಯ್ಯನ ಅಂತ ವಿಜಯದಾಸರು 4 ಅವತಾರಗಳನ್ನ ಅವರದ್ದು ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಹ್ಲಾದ ರಾಜರಂಕು ಇಲ್ಲಿ ನರಸಿಂಹದೇವರು ಮೇಲೆ ಕೂತಿದ್ದ ನೋಡ್ರಿ. ನರಸಿಂಹದೇವರು ಏನಿದ್ದಾರೆ, ಅವರು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನ ಒಂದು ಕಂಬದಲ್ಲಿ ತೋರಿಸಿಕೊಟ್ಟವರು. ನಾವು ಹೇಳಿದ್ರೆ ಕಂಬದಲ್ಲಿ ನರಸಿಂಹ ಎಲ್ಲ ಕಡೆ ಇದ್ದಾನೆ, ಬಾಪ ಕಂಬದಲ್ಲಿ ಬಾಂದ್ರೆ ನಾವೆಲ್ಲ ಹೇಳಿದ್ರು ಕೂಡ ಬರಲ್ಲ. ಅಕಸ್ಮಾತ್ ಬರೋದಿದ್ರು ಕೂಡ ಹೊರಟೋಗ್ತಾನೆ ಬೇಡ ಅಂತ. ಅಂದ್ರೆ ಅಷ್ಟು ತಪಶಕ್ತಿ ನಮಗಿದೆ ಅಂತ ಅರ್ಥ. ಆದ್ರೆ ಅದೇ ಪ್ರಹ್ಲಾದ ರಾಜ ಇದ್ದಾನಲ್ಲ, ಅವನು ಹೇಳ್ತಾನೆ, ನಿನ್ನ ದೇವ ಇದ್ದಾನೆ, ಎಲ್ಲ ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಅವನು ಎಲ್ಲಿದ್ದಾನೆ ಕೇಳ್ತಾನೆ. ಏನಪ್ಪಾ ಎಲ್ಲಿದ್ದಾನೆ ಕೇಳ್ತಾ ಇದ್ದೀನಿ, ಎಲ್ಲಿಲ್ಲ ಹೇಳು ನೋಡೋಣ. ನಿನ್ನ ಬಾಯೊಂದು ಬಿಟ್ಬಿಟ್ರೆ ಅವನ ಬಾಯಲ್ಲೊಬ್ಬನಿಲ್ಲ ಅಷ್ಟೇ, ಇನ್ನು ಎಲ್ಲಾ ಕಡೆ ಇದ್ದಾನೆ. ಮತ್ತೆ ಕಸ್ಮಾತ್ ಸ್ತಂಭೇನ ಅದೃಶ್ಯತೆ ಅಂತಾನೆ. ಸ್ತಂಭದಲ್ಲಿ ಯಾಕೆ ಕಾಣಿಸಲ್ಲ? ಯಾರು ಹೇಳಿದ್ರು ನಂಗೆ ಕಾಣಿಸ್ತಾ ಇದ್ದಾನೆ ಅಂತಾನೆ. ಅಂತ ಹೇಳಿದ ತಕ್ಷಣ ಅವನೇ ಮಾಡ್ತಾನೆ, ಕೈಯಲ್ಲಿ ದೊಡ್ಡ ಕತ್ತಿನ ಹಿಡ್ಕೊಂಡ್ಬಂದು ಅದಕ್ಕೆ ಗುದ್ದುತ್ತಾನೆ, ಕೈಯಿಂದ ಹೊಡಿತಾನೆ. ಹೊಟ್ಟುಕೊಳ್ಳೆ ಭಯಂಕರವಾದ ಶಬ್ದ. ಅದೇನು ಬ್ರಹ್ಮಾಂಡ ಏನಿದೆ ಅದೇನೆ ಬಿರಿದು ಹೋಗುವಂತೆ ಒಂದು ಶಬ್ದ, ಅಂತಹ ಒಂದು ಶಬ್ದ ಎಂಬತಕ್ಕಂಥದ್ದು ಆಗಿದೆ. ಆ ಶಬ್ದದಲ್ಲಿ ಅದಕ್ಕೆ ನಾವು ಆ ಸಂದರ್ಭದಲ್ಲಿ ಬ್ರಹ್ಮಾಂಡ ಸ್ಫೋಟ ಆದಂತೆ ಆಯಿತು. ಬ್ರಹ್ಮಾಂಡ ಸ್ಫೋಟ ಆಗೋದಿಲ್ಲ, ಆದಂತೆ ಶಬ್ದ ಬಂತು ಅಂತ ಹೇಳುವಾಗ ನಾವು ಕಾಯನ್ನು ಹೊಡಿತೀವಿ, ನಾವು ಅಷ್ಟು ದೊಡ್ಡದಾಯಿತು ಅಂತ. ಆಗೆಲ್ಲ ವಿಜಯದಾಸರೆಲ್ಲ ಅದನ್ನ ಆ ಸಂಬಂಧಪಟ್ಟಿರತಕ್ಕಂಥ ಪದಗಳನ್ನೇ ಹಾಕ್ತಾರೆ. ಚಟ 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 ದೂರಂ ಮೋಹಯನ್ ಭ್ರಮಯಾರೀನ್ ಕಡಿ 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 ಕಾಯಂ ಜ್ವಾರಯ ಸ್ಫೋಟಯ ಸ್ವ ಜಹಿ 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 ಬೇಗಂ ಛಾತ್ರವಂಸಾನುಬಂಧಂ ದಹದಹ ನರಸಿಂಹ ಅಸಕ್ರಿಯಾಹಿತಂ ಮೇ. ವಿಜೇಂದ್ರ ತೀರ್ಥರು ನೋಡಿ, ಪ್ರತಿಯೊಬ್ಬರೂ ಕೂಡ ಶಂಕರಾಚಾರ್ಯರಿಂದ ಹಿಡಿದು ಪ್ರತಿ ಒಬ್ಬ ಆಚಾರ್ಯರು ಕೂಡ ನರಸಿಂಹದೇವರು ಉಪಾಸನೆ ಮಾಡಿದವರು. ಯಾರಾದ್ರೂ ನರಸಿಂಹದೇವ ಉಪಾಸನೆ ಮಾಡಲಿಲ್ಲ ಅಂದ್ರೆ ಅವ್ರ ಜೀವನದಲ್ಲಿ ಅನಿಷ್ಟ ಅದು ತಪ್ಪೋದಿಲ್ಲ. ಯಾಕೆ ನರಸಿಂಹದೇವರು ಅಂದ್ರೆ ನಮ್ಮ ಅನಿಷ್ಟವನ್ನು ಪರಿಹಾರ ಮಾಡೋರು. ವೆಂಕಟೇಶ ದೇವರು ಅಂತ ಹೇಳಿದ್ರೆ ನಮ್ಮ ಇಷ್ಟವನ್ನು ಕೊಡೋರು. ನಮಗೆ ಇಷ್ಟ ಇದ್ರೂ ಸಾಲದು, ಅನಿಷ್ಟ ಪರಿಹಾರ ಆಗಬೇಕು. ಈಗ ನಮಗೆ ಕೋಡುಬಳೆ ಚಕ್ಲಿ ಅದೆಲ್ಲ ಇಷ್ಟ ಅಂತ ತಿಳ್ಕೊಳ್ಳೋಣ ಅಲ್ವಾ, ನಮ್ಗೆ ಇಷ್ಟ ಆಗಿದೆ. ಆದರೆ ಯಾರು ಕೊಡೋರೇ ಇಲ್ಲ. ಈ ಇದರಲ್ಲಿ ಯಾರು ಕೊಡ್ತಾರೆ? ತೀರ್ಥ ಪ್ರಸಾದ ಹೂವು ಮಂತ್ರಾಕ್ಷ ಕೊಡ್ತಾರೆ. ಕೋಡುಬಳೆ ಚಕ್ಲಿ ಯಾರು ತಗೊಂಡ್ಬರ್ತಾರೆ? ಯಾರು ತರಲ್ಲ. ಆದರೆ ಇಷ್ಟ ನಮಗೆ, ಆದ್ರೆ ಆಗಿಲ್ಲ, ಕೊಡೋರು ಯಾರೂ ಇಲ್ಲ. ಯಾರೋ ಪಾಪ ಆಚಾರ ತಿನ್ಲಿ ಅಂತ ಹೇಳ್ಬಿಟ್ಟು ಕೋಡುಬಳೆ ಚಕ್ಲಿ ಮಾಡ್ಕೊಂಬಂದು ಅಂತ ತಿಳ್ಕೊಳ್ಳೋಣ. ಕೊಟ್ರು ಆಚಾರ್ಯ ನಿಮ್ಗೆ ಇದು ತಿನ್ನಿ ಮನೆಗೆ ಹೋಗ್ಬಿಟ್ಟು ಅಂತ ಕೊಟ್ರು. ತಿನ್ಲಿಕ್ಕೆ ಅಂತ ಹೋದ್ರೆ ಭಾರಿ ಹಲ್ಲು, ಮತ್ತೆ ತಿನ್ಲಿಕ್ಕೆ ಆಗೋಲ್ಲ. ಆದ್ರೆ ಅನಿಷ್ಟ ನಿವೃತ್ತಿ ಆಗದೆ ಇಷ್ಟ ಪ್ರಾಪ್ತಿಯಾಗಿ ಪ್ರಯೋಜನ ಇಲ್ಲ. ಇಷ್ಟ ಪ್ರಾಪ್ತಿ ಆದರೇನೆ ನಮಗೆ, ಅನಿಷ್ಟ ನಿವೃತ್ತಿ ಆಗಿದ್ರು ಕೂಡ ಇಷ್ಟ ಪ್ರಾಪ್ತಿ ಆಗಿಲ್ಲ ಅಂದ್ರೆ ಅದು ತೊಂದ್ರೆ. ಅದಕ್ಕೆ ವೆಂಕಟ ನರಸಿಂಹ ಅಂತ ನಾವ್ ಇಟ್ಕೊಂಡ್ಬಿಟ್ರೆ, ವೆಂಕಟ ಅಂತಂದ್ರೆ ಇಷ್ಟ ಪ್ರಾಪ್ತಿ ಕೇಳಿದ್ದರೆ ಕೊಡ್ತಕ್ಕಂಥ ಶ್ರೀನಿವಾಸ. ಆಮೇಲೆ ಅನಿಷ್ಟ ನಿವೃತ್ತಿ ಅಂದ್ರೆ ನರಸಿಂಹದೇವರು. ಅದಕ್ಕೋಸ್ಕರ ಇಲ್ಲಿ ಅನಿಷ್ಟ ನಿವೃತ್ತಿಗೋಸ್ಕರವಾಗಿ ನರಸಿಂಹದೇವರು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ಸೀತಾ ಲಕ್ಷ್ಮಣ ಸಹಿತ ಶ್ರೀ ರಾಮಚಂದ್ರ ದೇವರಿದ್ದಾರೆ. ರಾಮ ಬೇರೆ ಅಲ್ಲ, ಶ್ರೀರಾಮೋ ರಾಮ ಭದ್ರಶ್ಚಾಪವ ವಂದೈಕ ಮೋಚಕ ಅಂತ ಇದ್ರಲ್ಲಿ ಹೇಳುವ ನಾವು ವೆಂಕಟೇಶ ಸ್ತೋತ್ರದಲ್ಲಿ ಎಲ್ಲ ಅವನೇನೆ. ಅದನ್ನ ರಾಮರೂಪದಲ್ಲಿ ಇದ್ದು ಇಲ್ಲಿ ಇಷ್ಟ ಪ್ರಾಪ್ತಿ ಉಂಟು ಮಾಡ್ತಾ ಇದ್ರೆ, ಇಲ್ಲಿ ಅನಿಷ್ಟ ನಿವೃತ್ತಿ ಮಾಡ್ತಾ ಇದ್ದಾನೆ. ಅಂತಹ ರಾಘವೇಂದ್ರ ತೀರ್ಥರು ಅಂದ್ರೆ ಪ್ರಹ್ಲಾದ ರಾಜನಾಗಿರುವಾಗ ಅವನಿಗೆ ಹೆಸರೇ ಅದು, ಹುಟ್ಟಿದಾಗನಿಂದಲೂ ಕೂಡ ಪೂರ್ಣವಾಗಿ ಪರಮಾತ್ಮನ ಬಗ್ಗೆ ಮಾತಾಡೋದು. ಅವನೇ ಹೇಳ್ತಾನೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯಃ. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾವು ಮಕ್ಕಳಿಗೆ ಅಭ್ಯಾಸ ಮಾಡ್ತಾ ಇದ್ರೆ ಆಗ ನಮಗೆಲ್ಲ ಒಂದಲ್ಲ ಒಂದು ಕಾಲದಲ್ಲಿ ಅದು ಪರಿಪಕ್ವ ಅವಸ್ಥೆಯನ್ನು ಹೊಂದಿ ನಾವು ಕೂಡ ದೇವರಲ್ಲಿ ಭಕ್ತಿ ಮಾಡ್ಲಿಕ್ಕೆ ಅವಕಾಶ ಇದೆ. ನಮಗೆ ಭಕ್ತಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತಿಲ್ಲ, ಹೆಂಡತಿ ಮಕ್ಕಳಲ್ಲಿ ಭಕ್ತಿ ಮಾಡ್ತಾ ಇದ್ದೀವಿ, ನಮ್ಮ ಶರೀರದ ಮೇಲೆ ಮಾಡ್ತಾ ಇದ್ದೇವೆ. ಆದ್ರೆ ಇಷ್ಟೊಂದು ಅನುಗ್ರಹ ಮಾಡಿರತಕ್ಕಂಥ ಪರಮಾತ್ಮನ ಮೇಲೆ ನೀವು ಅವನ ಬಗ್ಗೆ ನೀವು ವಿಚಾರ ಮಾಡಲಿಲ್ಲ ಅಂದ್ರೆ ನಾವು ಕೃತಜ್ಞರು ಆಗ್ತೇವೆ.
ಅದೇ ನಮಗೇನು ಕಷ್ಟ ಅಲ್ಲ ಅದು. ಈಗ ಅಲ್ಲಿ ಬರ್ತಾ ಇದ್ರು ಯಾರೋ ಒಬ್ಬರ ಆಚಾರ್ಯ ಯಾರೋ ಬರ್ತಾ ಇದ್ರು, ನೀವು ಗಾಡಿಯಲ್ಲಿ ಬರ್ತಾ ಇದ್ರಿ, ಮುಖ್ಯ ಪ್ರಾಣ ಟ್ರಸ್ಟ್ಗೆ ಹೋಗ್ಬೇಕಲ್ಲ ನಾನು, ಆ ದೇವಸ್ಥಾನ ಮಾಡಿದ್ದಾರೆ ಎಲ್ಲಿಂದ, ಬನ್ನಿ ಕೂತ್ಕೊ ಬನ್ನಿ ಅಂತ ಗಾಡಿ ಕರ್ಕೊಂಡ್ಬಂದು ಬಿಟ್ರಿ. ಅವರೇ ಅಂತಾರೆ 100 ವರ್ಷ ಆಯಸ್ತಿರಪ್ಪ, ಚೆನ್ನಾಗಿರ್ಲಿ, ಮಕ್ಕಳಿಗೆಲ್ಲ ಚೆನ್ನಾಗಿರ್ಲಿ. ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೇನೆ ಇಷ್ಟು ಆಶೀರ್ವಾದ ಮಾಡೋದಾದ್ರೆ, ಅಲ್ಲೆಲ್ಲ ಅಂತರಿಕ್ಷ ಲೋಕದಲ್ಲಿ ಬಿದ್ದಿರತಕ್ಕಂಥ ನಮ್ಮನ್ನ ಈ ತಾಯಿ ಗರ್ಭದಲ್ಲಿ ಹಾಕಿ ಅಲ್ಲಿ ರಕ್ಷಣೆ ಮಾಡಿ, ಆ ಗರ್ಭದಲ್ಲಿ ರಕ್ಷಣೆ ಮಾಡೋದು ಯಾವ ವೈದ್ಯನಿಗೂ ಸಾಧ್ಯವಿಲ್ಲ. 7 ತಿಂಗಳ ಕಾಲ ನೀರಲ್ಲಿ ಮುಳುಗಿಸಿಟ್ಟಿರ್ತಾನೆ ಮಗುವನ್ನ. ನೀವು ಮನೆಗೆ ಹೋಗ್ಬಿಟ್ಟು ಒಂದು ಬಕೆಟ್ ಅಲ್ಲಿ ಇಷ್ಟ ತನಕ ಮುಳುಗಿ ನೋಡ, ಎಷ್ಟೊತ್ತು ಮುಳುಗಿರ್ತೀರ ನೋಡಿ ನೋಡೋಣ, ಆಗೋದಿಲ್ಲ. 2 ನಿಮಿಷ ಹೇಳ್ತಾ ಇದ್ದೀನಿ ನಾನು, 2 ನಿಮಿಷ ಅಂತ, ಅದೆಲ್ಲ ಆಗೋದಿಲ್ಲ. ಅಭ್ಯಾಸ ಇದ್ದವರು ಮಾತ್ರ ಪರವಾಗಿಲ್ಲ ಅಷ್ಟೇ. ಇಷ್ಟೊಂದು ಅನುಗ್ರಹ ಮಾಡಿ ಅಲ್ಲಿಂದ ಅಂತರಿಕ್ಷ ಲೋಕಕ್ಕೆ ಹಾಕಿ, ಅಲ್ಲಿಂದ ಮೇಘಗಳು ಸೇರಿಸಿ, ಮೇಘದಿಂದ ಮಳೆ ಭೂಮಿಲಿ ಬೀಳಿಸಿ, ಭೂಮಿಲಿ ಧಾನ್ಯದಲ್ಲಿ ಸೇರಿಸಿ, ಧಾನ್ಯವನ್ನು ತಂದು ತಿಂದಾಗ ಅದರ ಮೂಲಕ ತಾಯಿ ಗರ್ಭವನ್ನು ಪ್ರವೇಶ ಮಾಡಿ ಇಷ್ಟೊಂದು ರಕ್ಷಣೆ ಮಾಡಿದ್ದಾನೆ. ಒಂದು ಥ್ಯಾಂಕ್ಸ್ ಹೇಳೋದು ಬೇಡವಾ ನಾವು? ಆ ಥ್ಯಾಂಕ್ಸ್ ಅಂದ್ರೆ ಸಂಧ್ಯಾ ವಂದನೆ, ದೇವ್ರ ಪೂಜೆ, ದಾನಗಳು, ಧರ್ಮಗಳು, ಕಷ್ಟವಿರತಕ್ಕಂಥ ವ್ಯಕ್ತಿಗಳಿಗೆ ನಾವು ಸ್ವಲ್ಪ ಏನಾದ್ರು ದಾನ ಧರ್ಮಗಳನ್ನು ಮಾಡ್ಬೇಕು. ಇದೆಲ್ಲವೂ ಕೂಡ ಪರಮಾತ್ಮರ ಪ್ರೀತಿಗಾಗಿ. ನಾವಿಷ್ಟನ್ನ ತಿಂದ್ಬಿಟ್ವಿ, ನಾವಿಷ್ಟು ತಿಂಡಿ ತಿಂದ್ವಿ ಅಂದ್ರೆ ಏನ್ರಿ, ಪ್ರಾಣಿಗಳು ಕೂಡ ಎಲ್ಲ ಅದೇ ತಿನ್ನೋರು. ಇನ್ನೊಬ್ರು ಕೊಡ್ತಾರ, ನಿಮಗೂ ಪ್ರಾಣಿಗೆ ಏನ್ ವ್ಯತ್ಯಾಸ ಬಂತು? ಯಾಕೆಂದ್ರೆ ಪ್ರಾಣಿಗಳೆಲ್ಲ ಸೃಷ್ಟಿ ಮಾಡಿದಾಗ ಬ್ರಹ್ಮದೇವರಿಗೆ ಯಾಕೋ ಸಮಾಧಾನ ಆಗ್ಲಿಲ್ಲ ಅಂತೆ, ಬರೀ ಎಲ್ಲ ತಾವು ತಿನ್ನೋರು ಮಾತ್ರ ಹುಟ್ಟಿದ್ದಾರಷ್ಟೇ, ಪರಮಾತ್ಮನ ವಿಚಾರ ಮಾಡೋರು ಯಾರೂ ಬಂದಿಲ್ವಲ್ಲ ಅಂತ ಅವರಿಗೆ ಬೇಜಾರಾಯ್ತಂತೆ. ಯಾವಾಗ ಮನುಷ್ಯರನ್ನ ಅಂದ್ರೆ ದೇವರನ್ನು ವಿಚಾರ ಮಾಡುವ ಮನುಷ್ಯರನ್ನ ಅವರ ಸೃಷ್ಟಿ ಮಾಡಿದ್ರು, ಆಗ ಬ್ರಹ್ಮ ಅವಬೋಧ ದಿಶ ನಮ್ಮುದಮಾಪದೇವ, ಪರಮಾತ್ಮನನ್ನು ತಿಳಿಯುವ ಬುದ್ಧಿ ಉಳ್ಳ ಮನುಷ್ಯರು ಹುಟ್ಟಿದ್ದಾರೆ, ಆದ್ರಿಂದ ನನ್ನ ಸೃಷ್ಟಿ ಪೂರ್ತಿ ಆಯ್ತು ಅನ್ಕೊಂಡ್ರಂತ. ಆದ್ರೆ ಈಗಿನ ಸ್ಥಿತಿ ನೋಡಿದ್ರೆ ಅವನು ಬ್ರಹ್ಮ ಅನ್ಕೊಂತ, ಈ ಮನುಷ್ಯಕ್ಕಿಂತ ಪ್ರಾಣಿಗಳೇ ಎಷ್ಟು ಮೇಲ್ವಲ್ಲ. ಒಂದು ಕೃತಜ್ಞತೆ ಅನ್ನೋ ಇದ್ದೇ ಇರುತ್ತೆ. ನಾಯಿಗಿರೋಷ್ಟು ವಿಶ್ವಾಸ ಮನುಷ್ಯಂಗೆ ಎಲ್ಲಿದೆ ಹೇಳೋಣ? ಯಾರು ಊಟ ತಿಂಡಿ ಹಾಕಿ ನನ್ನ ರಕ್ಷಣೆ ಮಾಡಿದ್ನೋ ಅವನನ್ನೇ ಬೇಗ ಕೊಂದಾಗ್ತಾನೆ ಬೇಕ. ಅಂತಹ ಒಂದು ಕೆಟ್ಟ ಸ್ಥಾನದಲ್ಲಿ ನಾವಿದ್ದೇವೆ. ಕಲಿಯ ಪ್ರಭಾವ. ಇಂತಹ ಭಾರತ ದೇಶದಂತಹ ದೊಡ್ಡ ದೇಶದ ಇದ್ದೂ ಕೂಡ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಭಾರಿ ಆಶ್ಚರ್ಯಕರವಾದ ಸಂಗತಿ. ಅದು ಆಗಬಾರದು. ಅಂತೂ ಪ್ರಹ್ಲಾದರಾಜ ಇದ್ದಾನಲ್ಲ, ಅವನು ಆ ಪರಮಾತ್ಮನನ್ನ ತೋರಿಸ್ದ, ಹಿರಣ್ಯಕಶಿಪುವನ್ನು ಹಿಡಿದು ಅವನನ್ನು ಸಂಹಾರ ಮಾಡಿ ಅನಿಷ್ಟ ನಿವೃತ್ತಿ ಮಾಡ್ದ. ಅವನು ಎಷ್ಟು ಕಾಟ ಕೊಟ್ಟಿದ್ದಾನ ಅವನು ಅಂತ ಹೇಳಿದ್ರೆ, ಯಾವ ತಂದೆಯೂ ಕೂಡ ಮಗನಿಗೆ ಮಾಟ ಮಾಡಿಸೋದಿಲ್ಲ. ಆದ್ರೆ ಹಿರಣ್ಯಕಶಿಪು ಪ್ರಹ್ಲಾದರಾಜನಿಗೆ ಮಾಟ ಮಾಡಿಸಿದಂತೆ. ಅಂದಮೇಲೆ ಆ ಮಾಟವನ್ನು ಕೂಡ ಪರಿಹಾರ ಮಾಡಿ ಪರಮಾತ್ಮ ಅನುಗ್ರಹ ಮಾಡಿದ. ಆಮೇಲೆ ಏನ್ ಬೇಕು ಅಂತ ಕೇಳಿದ. ನೋಡಿ, ಇಲ್ಲೇ ನಾವು ಹೇಳ್ಬೇಕಾಗಿದ್ದ ಅಂಶ ಇರೋದು. ಏನ್ ಬೇಕು ಅಂತ ಕೇಳಿದ್ರೆ, ನಾವಾದ್ರೆ ಅದು ಬೇಕು ಇದು ಬೇಕು ಅದು ಏನೋ ಕೇಳ್ತಾ ಇದ್ವಿ ನಾವು. ಅದು ಯಾವುದು ಕೇಳಿಲ್ಲ ಅವರು. ನಂಗೇನು ಬೇಡ ಸ್ವಾಮಿ, ನಿನ್ನ ಸೇವೆ ಮಾಡಿದ್ದೆ. ಯಾವತ್ತೂ ಅಷ್ಟೇನೆ, ನಾವು ಸೇವೆ ಮಾಡಿದ್ದಕ್ಕೆ ದುಡ್ಡು ಬೆಲೆ ಕಟ್ಟಬಾರದು. ಈಗೆಲ್ಲ ಹೋಮ ಗಿಮ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು, ಎಷ್ಟು ಕೊಡ್ತೀರಿ? ಒಂದು 5,000 ರೂಪಾಯಿ ಕೊಟ್ಬಿಡಿ ಅಂತಂದ್ರೆ ಏನಾಯ್ತು? ವ್ಯಾಪಾರ ಆಯ್ತು ಅಷ್ಟೇ. ದೇವರ ಪೂಜೆಗೂ ನಾವು ಮಾಡಿದಕ್ಕೂ ಅದು ವ್ಯಾಪಾರ ಮಾಡ್ತಾರೆ ಯಾರಾದ್ರೂ ಕೂಡ. ಪ್ರಹ್ಲಾದರಾಜ ಇದೇ ಹೇಳ್ದ, ಸವೈ ವಣಿಕ್ಸ್ಪೃತಃ, ದೇವರ ಸೇವೆ ಮಾಡಿ ನಂಗೆ ಇಷ್ಟು ದುಡ್ಡು ಕೊಡು ಅಂತ ಅವನ ಹೇಳ್ದ ಅಂತ ಹೇಳಿದ್ರೆ, ಅವನು ದೇವರ ಕಾಂಥ್ಯತರು, ಅವನನ್ನು ಶ್ರಾದ್ದ ಮತ್ತು ಊಟ ಕೂರಿಸಬಾರ್ದು ಅಂತವನನ್ನ. ಅಂದ್ರೆ ಯಾರು ದುಡ್ಡಿಗಾಗಿ ಪೂಜೆ ಮಾಡ್ತಾರೆ ಅಂತ ವ್ಯಕ್ತಿಯನ್ನ ಇದಕ್ಕೆ ಶ್ರಾದ್ದಕ್ಕೆಲ್ಲ ಊಟ ಕೂರಿಸಬಾರ್ದು, ಅವನು ಯಾವುದಕ್ಕೂ ಊಟ ಕೂರಿಸಬಾರ್ದು ಅಂತ ಹೇಳ್ತಾರೆ. ಅಂದಮೇಲೆ ಪ್ರಹ್ಲಾದ ಹೇಳ್ತಾನೆ, ನೀನು ಸ್ವಾಮಿ, ನಾನು ಭಕ್ತ, ಭಕ್ತಿ ಒಂದು ಕೊಡಪ್ಪ ಸಾಕು ನನಗೆ ಅಂತ ಕೇಳ್ತಾನೆ. ಆಯ್ತಪ್ಪ, ಆದ್ರೂ ಒಂದು ವರ ಕೇಳ್ಬಿಡು ಅಂತ. ಹಾಗೇನ್ ಕೇಳ್ಬೇಕು? ಯಾವತ್ತೂ ಕೂಡ ನಿನ್ನನ್ನು ಏನು ಕೇಳಬಾರದು ಅಂತಹ ಒಂದು ಬುದ್ಧಿ ಕೊಡು. ಕಾಮಾನಾಮ ಹೃದಯ ಅಸಂರೋಹಂ ಭವತಸ್ತು ವೃಣಯವರಂ ಅಂತ ಭಾಗವತ ಹೇಳುತ್ತೆ. ಅಂದ್ರೆ ಯಾವ ಕಾಮನೆಗಳು ಹುಟ್ಟಬಾರದು, ಆ ರೀತಿ ವರ ಕೊಟ್ಬಿಡು ಅಂತ ಹೇಳ್ತಾನೆ. ನೋಡಿ ಎಂಥ ವರ ಕೇಳ್ತಾನೆ. ಇದೆಲ್ಲ ನಮಗೆ ಪಾಠ. ಯಾರಾದ್ರೂ ಏನಾರ ಬೇಕಂತ ಕೇಳಿದ್ರೆ, ಬೇಡಪ್ಪ, ದೇವರು ಸೇವೆ ಮಾಡಿದೀವಲ್ಲ ಸಾಕು, ಅಷ್ಟೇ ಸಾಕು. ಹಾಗೆ ನೀವು ದುಡ್ಡು ಇಸ್ಕೊಂಡ್ರೆ ಅಷ್ಟೇ ಫಲ, ಅದನ್ನು ಹಾಗೆ ಬಿಟ್ಟರೆ ಅಮೂಲ್ಯವಾದ ಫಲ. ಅದಕ್ಕೋಸ್ಕರ ಯಾವತ್ತೂ ಕೂಡ ನಾವು ಒಂದು ದುಡ್ಡಿಗೋಸ್ಕರ ಒಂದು ಕಾರ್ಯಕ್ರಮ, ದೇವತಾ ಕಾರ್ಯಕ್ರಮ ಮಾಡ್ಲಿಕ್ಕಿಲ್ಲ. ಹಂಗೆ ಮಾಡಬಾರ್ದು. ಯಜ್ಞ ಮಾಡಿಸ್ಲಿ ಆಯ್ತು, ನಾವು ಹೇಳೋ ಒಂದು ಮಂತ್ರಕ್ಕೆ ನೋಡಿ 2 ಮಂತ್ರ ಮರ್ತೋಗಿತ್ತಂತ ಒಬ್ಬ ಇವರಿಗೆ ಯಜ್ಞ ಮಾಡುವಾಗ, ಮರುತ ಯಜ್ಞದಲ್ಲಿ. ಅದನ್ನು ಜ್ಞಾಪಿಸಿಕೊಟ್ಟಿದ್ದಕ್ಕಾಗಿ ಅವನಿಗೆ ರಾಶಿ ಬಂಗಾರ ಕೊಟ್ಟರು ಅವನಿಗೆ ಅಂತ ಹೇಳಿದ ಮೇಲೆ, ಇನ್ನ ಆ ಹೇಳೋ ಮಂತ್ರಕ್ಕೆಲ್ಲ ನೀವು ಎಷ್ಟು ಕೊಡ್ಬೋದು ಹೇಳಿ ನೋಡೋಣ?
ದೇವರನ್ನ ಕೇಳುವಾಗ ಏನ್ ಬೇಕು ಅಂದ್ರೆ, ಸ್ವಾಮಿ 1,00,000 ರೂಪಾಯಿ ಕೊಟ್ಬಿಡು ಅಂದ್ರೆ, ಒಂದು ಪರಮಾತ್ಮ ಅಂತ 1,00,000 ರೂಪಾಯಿ ಕೇಳ್ತಾರೆ ಯಾರನ್ನ. ಒಂದು ಸಾರಿ ಕೇಳಿದ್ರೆ ಪುನಃ ಯಾವತ್ತೂ ನಮ್ಮ ವಂಶದವರು ಯಾರು ಭಿಕ್ಷೆ ಬೇಡಬಾರದು, ಹಾಗೆ ಕೇಳ್ಬಿಡ್ಬೇಕು. ಒಂದು ಯಾರೋ ಒಬ್ಬ ವೃದ್ಧಳಿ ಏನಿದ್ದಾಳೆ, ಅವಳು ಒಂದೇ ಒಂದು ವರ ನಿಂಗೆ ಕೊಡೋದು ಕೇಳ್ಕೊಂಡ್ಬಿಡೋಣ ಅಂತ. ಈಗಲೇ 80 ವರ್ಷ ಆಗಿದೆ ಅವಳಿಗೆ. ಏನ್ ಮಾಡ್ಬೇಕು ಅವಳು? ಒಂದು ವರ ಕೇಳ್ತಾ, ಒಂದೇ ಒಂದು ವರ. ಹಂಗೆ ಕೇಳ್ಬೇಕು. ಕೇಳಿದ್ರೆ ಹೇಗೆ? ನಾನು 20 ಅಂತಸ್ತಿನ ಮನೆ ಮೇಲಿರಬೇಕು, ನನ್ನ ಮೊಮ್ಮಗನ ಮರಿಮಗ ಅವನ ಮೊಮ್ಮಗ ಕೆಳಗಡೆ ಇರಬೇಕು, ಅಜ್ಜಿ ಅಂತ ಕರಿಬೇಕು, ಅದು ನನಗೆ ಕೇಳಿಸ್ಬೇಕು. ಹಸಿವೆ ಆಗ್ತಾ ಇದೆ ಅಂತಾನೆ, ಅದು ಕೇಳಿಸ್ಬೇಕು. ನಾನು ಬಂಗಾರದ ತಟ್ಟೆಯಲ್ಲಿ ಅನ್ನಾದಿಗಳೆಲ್ಲ ಕಲಸ್ಕೊಂಡು ಮೆಟ್ಲು ಇಳ್ಕೊಂಡ್ಬರ್ಬೇಕು, ದಬ ಲಿಫ್ಟ್ ಅಲ್ಲೆಲ್ಲ ಮೆಟ್ಲಿಂದ ಇಳ್ಕೊಂಡ್ಬರ್ಬೇಕು. ಅವನಿಗೆ ಊಟ ಮಾಡಿಸ್ಬೇಕು, ಇಷ್ಟು ಕೊಟ್ಬಿಟ್ಟು ಸಾಕು ಅಂತ. ಏನಿಲ್ಲ ಹೇಳಿ ಅವನ ಇದರಲ್ಲಿ. 20 ಅಂತಸ್ತು ಮನೆ ಅಂದ್ರೆ ಏನ್ ಸುಮ್ಮನೆ ಆಯ್ತಾ? ಅಷ್ಟಾಯಿತು. ಅವನು ಹೇಳಿದ್ ಕೇಳಬೇಕು ಅಂದ್ರೆ ಕಿವಿ ನೆಟ್ಟಗಿರ್ಬೇಕು. ಆಮೇಲೆ ಬಂಗಾರದ ತಟ್ಟೆಯಲ್ಲಿ ಪಂಚಭಕ್ಷ ಪರಮಾನ್ನ ಮೊಮ್ಮಗನಿಗೆ ಇಳ್ಕೊಂಡ್ಬರ್ಬೇಕು ಮೆಟ್ಲಿದು. ಅಂದ್ರೆ ಈಗಲೇ ಕಾಲ ಆಗಲ್ಲ, ಕೈ ಆಗಲ್ಲ, ಈ ಮೆಟ್ಲು ಇಡ್ಲಿಕ್ಕೆ ಆಗಲ್ಲ, ಇಂಥ ಸ್ಥಿತಿ. ಆ ಕೈ ಕಾಲು ಗಟ್ಟಿ ಇರಬೇಕು. ಯಾರಿಗೆ ಎಷ್ಟು ತಲೆ? ನನ್ನ ಮೊಮ್ಮಗನ ಮರಿಮಗನ ಮೊಮ್ಮಗ ಅಂದ್ರೆ ಎಷ್ಟಾಯ್ತು? ಸುಮಾರು 8-10 ತಲೆ ಆಯ್ತು. ಅಷ್ಟು ವರ್ಷ ಇರ್ಬೇಕು, ಆಯುಷ್ ಇರ್ಬೇಕು ಅಂತ ನೋಡಿ. ಎಲ್ಲ ಕೇಳ್ಕೊಂಡ. ಹಂಗಾನೆ ಕೇಳ್ಬೇಕು ನೀವು. ಒಂದು ವರ ಕೇಳ್ಬಿಟ್ಟ ಅಂದ್ರೆ ಪುನಃ ಸುದ್ದಿ ಹೋಗಬಾರ್ದು. ಅದ್ಯಾವುದೂ ಕೇಳಿಲ್ಲ ಅವನು. ಕಡೆಗೆ ನಿಂಗೆ ಮೋಕ್ಷ ಕೊಡ್ತೀನಿ ಅಂದ. ಹಾಗಾದ್ರೆ ನಾವು ಎಚ್ಚೆತ್ಕೊಂಡ್ಬಿಡ್ತೀವಿ ನಾವು. ಯಾಕೆಂದ್ರೆ ಮೋಕ್ಷದ ಬಗ್ಗೆ ಸ್ವಲ್ಪ ವಿಷಯ ಗೊತ್ತಿತ್ತು, ಮೋಕ್ಷ ಅಂತ ಹೇಳಿದ್ರೆ ಗೊತ್ತಿತ್ತು ಅಂತ ಹೇಳಿದ್ರೆ ತಕ್ಷಣ ನಾವು ಕೇಳ್ಕೊಂಡ್ಬಿಡ್ತೀವಿ. ಆಯ್ತು ಅದು ಕೊಟ್ಬಿಡು ಅಂತೀವಿ. ಪ್ರಹ್ಲಾದ ರಾಜ ಅದು ಕೂಡ ಕೇಳಿಲ್ಲ. ಏನ್ ಹೇಳ್ದ ಗೊತ್ತಾ ಅವನು? ಈ ಪ್ರಪಂಚ ಪೂರ್ತಿ ಎಷ್ಟು ಜನ ದುಃಖ ಪಟ್ಕೊಂಡಿದ್ದಾರೆ, ನಾನಾ ವಿಧವಾದ ಯಾತನೆಗಳು. ಏನ್ ದುಡ್ಡಿದೆ, ಕಾಸಿದೆ, ಎಲ್ಲ ಇದೆ. ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನು BP ಅಂತೆ, ಶುಗರ್ ಅಂತೆ, ಅದಂತೆ ಇದಂತೆ ರೋಗಗಳಂತೆ, ಇನ್ನೊಂದು ಏನೋ ಮಾನಸಿಕ ಜಂಜಾಟ, ಮಗಳಿಗೆ ಏನೋ ಆಯ್ತಂತೆ, ಅಳಿ ಏನೋ ಸರಿಗಿಲ್ಲಂತೆ, ಡೈವರ್ಸ್ ಅಂತೆ, ಈ 1000 ಇದೆ ರೋಗ ಅಂತೆ, ಕ್ಯಾನ್ಸರ್ ಅಂತೆ, ಎಷ್ಟಿದೆ ನೋಡಿ. ಇಂಥದ್ದೆಲ್ಲ ನಡೀತಾ ಇದೆ. ಎಲ್ಲ ಇದೆ. ಆರಾಮಾಗಿ ಸುಖವಾಗಿರೋಣ ಅಂದ್ರೆ ಇಲ್ಲ. ಅದಕ್ಕೆ ಇಷ್ಟು ಜನ ಇಷ್ಟು ಕಷ್ಟ ಕೋಟಲೆಗಳಲ್ಲಿ ಮುಳುಗಿರುವಾಗ ನಾನು ಒಬ್ಬನೇ ಮೋಕ್ಷಕ್ಕೆ ಹೊಟ್ಟೋಗಲ್ಲ ಸ್ವಾಮಿ, ಬೇಡ, ಅವರೆಲ್ಲರನ್ನು ಕರ್ಕೊಂಡೇ ನಾ ಬರ್ತೇನೆ ಎಂದ. ಪ್ರಹ್ಲಾದ ಹೇಳಿದ್ದೆ ಅದು. ಏತಾನ್ನ ಕೃಪಣಾನ್ ವಿಹಾಯ ಅಹಂ ಏಕವೇವ ಕಥಂ ವಿಮೋಕ್ಷೆ. ಇಷ್ಟು ಜನ ಬಿಟ್ಬಿಟ್ಟು ನಾವು ಒಬ್ಬನೇ ಮೋಕ್ಷಕ್ಕೆ ಹೋಗಲ್ಲ. ನೋಡಿ, ಅವರ ಉಪಾಸ್ಯ ಮೂರ್ತಿಯಾದ ಮೂಲ ರಾಮಚಂದ್ರ ದೇವರಿದ್ದಾರಲ್ಲ, ಅವರು ಹೋಗುವಾಗ ಎಲ್ಲ ಭಕ್ತರನ್ನು ಕರ್ಕೊಂಡೇ ಹೋಗಿದ್ದವರು. ಸಮಾಯಾತ ಡಂಗೂರ ಹೊಡೆದವನು ರಾಮಚಂದ್ರ. ಯಾರ್ಯಾರು ಬೇಕು ಎಲ್ಲ ಹೋದ. ಈ ಇರುವೆಗಳು ಪ್ರಾಣಿಗಳೆಲ್ಲ ಹೋದಂತ ಅವನ ಹಿಂದೆ. ಅವನ ಉಪಾಸನೆ ಮಾಡ್ತಕ್ಕಂಥ ಈ ಶಿಷ್ಯ, ಅವರ ಬಿಂಬ, ಇವರು ಪ್ರತಿಬಿಂಬ ಅಂದಮೇಲೆ ಇವರು ಅದನ್ನು ಕೇಳದೇ ಇರ್ತಾರೆ, ಎಲ್ಲರನ್ನ ಕರ್ಕೊಂಡೇ ಬರ್ತೇನೆ ಅಂತ. ಆಯ್ತಪ್ಪ, ಹಾಗೆ ಮಾಡುವ. ಹಾಗೆ ಅದಕ್ಕೆ ಏನ್ ಮಾಡಿದ್ರು, ಒಂದೊಂದು ರೂಪದಿಂದ ಒಂದೊಂದು ಏರಿಯಾದಲ್ಲಿ ಬಂದು ಅವರು ಬೃಂದಾವನ ರೂಪದಲ್ಲಿ ಇದ್ದು ಸಾಧನೆ ಮಾಡಿಸಿ ಅನಂತರ ಅವರಿಗೆ ವಿಶೇಷವಾಗಿ ಎಲ್ಲರೂ ಕೂಡ ಮೋಕ್ಷಕ್ಕೆ ಬೇಕಾದ ಸಾಧನೆಗಳನ್ನು ಮಾಡುತ್ತಾರೆ. ಇವತ್ತು ಶನಿವಾರ ಸಿನಿಮಾ ಮೋಜು ಎಲ್ಲ ಇದೆ, ಅದೆಲ್ಲ ಮಾಡಬೇಕು. ಆದರೆ ಅದೆಲ್ಲ ಬಿಟ್ಟು ನೀವು ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ಏನಾಯ್ತು? ಈಗ ರಾಯರ ದರ್ಶನ ಆಗ್ತಾ ಇದೆ, ಇಲ್ಲಿ ಬಂದ್ರಿ ಅಂದ್ರೆ ಏನಾಯ್ತು? ಅದೆಲ್ಲ ದೂರ ದರ್ಶನ ಇತ್ತಲ್ಲ, ಅದೆಲ್ಲ ದೂರ ಇಟ್ಟುಬಿಟ್ಟು ಬಂದು ಈ ಒಂದು ಸಮೀಪ ದರ್ಶನವನ್ನು ಪಡ್ಕೊಂತಾ ಇದ್ದೀರಿ. ಯಾಕೆ? ಮನೇಲಿ ಇದ್ದಿದ್ರೆ 3 ಸಿನಿಮಾ ಅಥವಾ ಏನೇನೋ ಕೆಲ್ಸಕ್ಕೆ ಬಾಲಿದ್ದೆಲ್ಲ ನೋಡ್ತಾ ಕೂತಿರೋದು. ಅದು ದರ್ಶನ ಅಂದ್ರೆ ಕಣ್ಣು, ದೂರ ಅಂದ್ರೆ ಹೋಗತ್ತೆ. ಗೊತ್ತಾಯ್ತಲ್ಲ? ಅದೇ ಅದ್ರ ಹೆಸರೇ ಹೇಳ್ತಾ ಇದೆ, ದೂರ ದರ್ಶನ. ನಿಮ್ ಕಣ್ಣು ಹೋಗತ್ತೆ, ಹಾಳಾಗತ್ತೆ. ಆಮೇಲೆ ದೂರ ದರ್ಶನ ಅಂದ್ರೆ ಇದು. ಈಗ ನೀವು ಮನೇಲಿ ಇದ್ದಿದ್ರೆ ನಿಮ್ಗೆ ಈ ಒಂದು ನಾ ಹೇಳೋ ಒಂದು ಪ್ರಹ್ಲಾದರಾಜನ ಕತೆ ಗೊತ್ತಾಗ್ತಾ ಇತ್ತ? ದರ್ಶನ ಅಂದ್ರೆ ಜ್ಞಾನ, ಅದು ದೂರ ಆಗ್ತಾ ಇತ್ತು. ದೂರ ಅಂದ್ರೆ ನಿದ್ರೆ, ಅದು ಬೇರೆ ಅಷ್ಟೇ. ನಿದ್ರೆ ಬಿಟ್ಟು ನೋಡ್ತಾ ಇರ್ತಾ, ಅದೆಲ್ಲ ಕ್ರಿಕೆಟ್ ಎಲ್ಲ ಬರ್ತಾ ಇತ್ತು ನೋಡಿ ಹಿಂದೆಲ್ಲ. ಈಗ ಯಾವ ಬೇಕೋ ಸಿಗುತ್ತೆ ನಮಗೆ, ಹಾಕೊಂಡು ನೋಡ್ಬೋದು ಬೇಕಾದ್ರೆ. ಮೊದಲು ಹಾಗಲ್ಲ, ಆಗಲೇ ಲೈವು, ರಾತ್ರಿ ಎಲ್ಲ ಬರೋದದು. ನಿದ್ರೆ ಬಿಟ್ಟು ಅವ್ರು ನೋಡ್ತಾ ಕೂತಿರೋರು. ಅಷ್ಟು ಆಸಕ್ತಿ. ಏಕಾದಶಿ ದಿವಸದಲ್ಲಿ ಜಾಗರಣೆ ಮಾಡ್ತಾ ಬಂದಿದ್ರೆ, ಪರಮಾತ್ಮ ಸ್ತೋತ್ರ ಮಾಡ್ತಾ, ಅದೆಷ್ಟು ಪುಣ್ಯ ಬರ್ತಾ ಇತ್ತು. ಇದೆಲ್ಲ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ. ಅವರೇ ಮಾಡಿದ್ರು. ಪ್ರಹ್ಲಾದರಾಜನಿಗಿರುವ ವರ ಕೇಳಿ ಇವರೆಲ್ಲ ಕರ್ಕೊಂಡ್ಬರ್ತೇನೆ ಅಂದ್ರು. 2ನೇ ರೂಪದಲ್ಲಿ ಬಂದರು. ಬಾಕ್ಲೀಕ ರಾಜರಾದರು. ಬಾಕ್ಲೀಕ ರಾಜರಾಗಿ ಅವರು ದುರ್ಯೋಧನನ ಪಕ್ಷ ವಹಿಸಿದ್ರು. ಯಾಕೆ ಅವರು ಬಂದಿದ್ದ ಯಾತಕ್ಕೆ ಅಂದ್ರೆ, ಕೃಷ್ಣ ಪರಮಾತ್ಮನನ್ನ ನೋಡಬೇಕು ಅಂತ ಬಂದವರು.
ಈಗ ನೀವೆಲ್ಲರೂ ಕೂಡ ನಮಗೆ ಮುಖಾಮುಖಿ ಫೇಸ್ ಟು ಫೇಸ್ ನೀವು ಕೂತಿದ್ದೀರಿ. ನೀವು ಅದು ನೀವೆಲ್ಲ ಹಂಗೆ ತಿಳ್ಕೊಂಬಿಟ್ರೆ ನಾನು ಉಪನ್ಯಾಸ ಯಾರು ಮಾಡಬೇಕು? ನಾನು ಹಿಂಗೆ ತಿಳ್ಕೊಂಬರ್ತೇನೆ ರಾಯರ ಹತ್ರ ಅಷ್ಟು. ಅಂದ್ರೆ ಎದುರುಗಡೆ ಇರಬೇಕು. ಅವನೇನಾದ್ರು ಕೃಷ್ಣನ ಪಕ್ಷ ಸೇರಿಬಿಟ್ಟಿದ್ರೆ ಅಂದ್ರೆ ಪಾಂಡವರ ಪಕ್ಷ, ಕೃಷ್ಣ ಮುಂದೆ ಹೋಗ್ತಾ ಇರ್ತಾನೆ, ಇವನು ಬೆನ್ನು ನೋಡ್ಬೇಕಷ್ಟೇ, ಹತ್ರ ಹಿಂಗೆ ನೋಡ್ಲಿಕ್ಕಾಗತ್ತ? ಅದೇ ವಿರುದ್ಧ ಪಾರ್ಟಿ ಸೇರ್ಕೊಂಡ್ಬಿಟ್ರೆ ಹಾಗೆ ಆಯ್ತಾ, ಎದುರುಗಡೆ ಸಿಗ್ತಾನೆ, ಮುಖಿ ನೋಡ್ಬೋದು. ಅದಕ್ಕೋಸ್ಕರ ಅವರು ಅವನ ಪಕ್ಷ ಸೇರಿಸಿದ್ದು. ಹಾಗಾಗಿ ಅಲ್ಲಿ ಕೂಡ ದೊಡ್ಡ ಸೇವೆಯನ್ನು ಮಾಡಿದ್ರು. ಭೀಮಸೇನ ಕೈಲಿ ಮೃತರಾದರು. ಅನಂತರ ಏನಾಯ್ತು, ವ್ಯಾಸರಾಜರಾಗಿ ಅವತಾರ ಮಾಡಿದರು. 732 ಹನುಮಂತಗಳು ಸ್ಥಾಪನೆ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಏನಾದ್ರು ಒಂದು ಹನುಮಂತ, ನಾನೇ ನೋಡಿ ಒಂದು ಹನುಮಂತ ಕೊಟ್ಟನಲ್ಲ, ಬಂದವ್ರಿಗೆಲ್ಲ ಹೇಳ್ತಾ ಇದ್ದೇನೆ, ನಾನೇ ಇದು ಕೊಟ್ಟಿದ್ದು, ನಂದೇ ಇದು ಸೇವೆ ಅಂತ ಬಂದು ಹೇಳ್ತಾ ಇದ್ದೇನೆ. ಅಂತ ಒಂದು ಹನುಮಂತ ನಾವು ಸ್ಥಾಪನೆ ಮಾಡಿದ್ರೆ ಹನುಮಂತಕ್ಕಿಂತ ಜಾಸ್ತಿ ಹಾರ್ತಾ ಇದ್ದೀವಿ ಅಂದ ಮೇಲೆ ಇನ್ನು 732 ಹನುಮಂತ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಾಸರಾಜರು ಎಷ್ಟು ಹಾರಬೇಕವರು. ಆದ್ರೆ ಒಂದೇ ಒಂದು ಮಾತು ಹೇಳ್ತಾರೆ, ಏನದು? ಬಂದ ಕೀರುತಿ ಎಲ್ಲ ನಿನದೆಲ್ಲ ಶ್ರೀಕೃಷ್ಣ, ಮಂದ ಮಾನವನಗಿದು ಅಳಬಡುವುದೇನಯ್ಯ, ನಂದಿ ತೀರ್ಥರ ಮತ ಪೊಂದಿದ್ದ ಕಾರಣ ನಂದವಾಯಿತು ಮನಗೆ ಸಂದೇಹ ಒಡಗಿತು, ಇಂದುದರಾದಿ ದೇವ ಶ್ರೀಕೃಷ್ಣ. ಎಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬಿಟ್ಟು ವ್ಯಾಸರಾಜರನ್ನ ಸ್ತೋತ್ರ ಮಾಡಲಿದ್ದೇರೇ ಇಲ್ಲ. ಎಲ್ಲರೂ ಕೂಡ ವ್ಯಾಸರಾಜನ ಸ್ತೋತ್ರ ಮಾಡಿದ್ರು. ಬೇರೆಯವರು ನಾವು ಸ್ತೋತ್ರ ಮಾಡೋದು ಇದ್ದಿದ್ದೆ, ಬೇರೆಯವರು ಸ್ತೋತ್ರ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ವಿರಿಂಚಿ ಪೋಯಿನ ವೆಲ್ಡ್ರಿಕಾಯಿಕಿ ಮೂಳು ಕಟ್ಟು ಪೋಟಾರಂತಾರೆ. ಅಂದ್ರೆ ಹಾರು ಹೋಗ್ತಾ ಇರತಕ್ಕಂಥ ಸೌತೆಕಾಯಿ ಏನಿದೆ ಅದಕ್ಕೆ ವ್ಯಾಸರು 3 ಕಟ್ಟು ಹಾಕಿಟ್ಟಿದ್ದಾರೆ. ಅದ್ಯಾವುದು? ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅಂತ ಆ ರೀತಿ ಹೊಗಳ್ತಾರೆ. ಈಗ ಒಬ್ಬೊಬ್ಬರು ಕೂಡ ವರ್ಣನೆ ಮಾಡಿದವರೇ. ಹಾಗಾಗಿ ಬೇರೆ ಮತದವರಿಗೆ ಒಂದು ಜಾಗದ ವಿಚಾರದಲ್ಲಿ ವ್ಯತ್ಯಾಸ ಉಂಟಾದಾಗ, ವೈಮನಸ್ಸು ಉಂಟಾದಾಗ ವ್ಯಾಸರಾಜರನ್ನ ಮಧ್ಯಸ್ಥಿಕೆಯನ್ನಾಗಿ ಮಾಡಿಕೊಂಡು ನೀವು ಹೇಗೆ ಹೇಳ್ತೀರೋ ಹಾಗೆ ನಾವು ಕೇಳ್ತೇವೆ ಅಂತ ಶೈವರು ಮತ್ತು ಶ್ರೀ ವೈಷ್ಣವರು ಶ್ರೀರಂಗದಲ್ಲಿ ವ್ಯಾಸರಾಜರು ನೀವು ಹೇಳಿ ಅಂತ ಹೇಳಿದಾಗ ನಾನು ಉಸಿರು ಕಟ್ಟಿ ಹೋಗ್ತೇನೆ, ಎಷ್ಟು ದೂರ ಹೋಗ್ತೇನೋ ಅಷ್ಟು ದೂರ ಶ್ರೀರಂಗಂದು ಅಂದ್ರೆ ಶ್ರೀ ವೈಷ್ಣವರದು, ಆಮೇಲೆ ಶೈವರದು ಅಂತ ವ್ಯವಸ್ಥೆ ಮಾಡಿದ್ರು. ಸೀಮಾನಂ ತತ್ರ ತತ್ರ ಇತ್ಯ ಕ್ಷೇತ್ರೇಶು ಚ ಮಹಾಮತಿ ವ್ಯವಸ್ಥಾಪ್ಯಾತ್ರ ಮರ್ಯಾದಾಂ ಲಬ್ಧವಾನ್ ತಮಿಹಾಶ್ರಯೇ ಅಂತ ವಿಜೇಂದ್ರ ತೀರ್ಥರು ವ್ಯಾಸರಾಜನ ಸ್ತೋತ್ರ ಮಾಡ್ತಾರೆ. ಹೀಗೆ ವ್ಯಾಸರಾಜ ಒಂದೊಂದು ಕೆಲಸವೂ ಅಷ್ಟೇ ಅದ್ಭುತವಾದದ್ದು. 8 ಗ್ರಂಥಗಳು ನಮಗೆ ಸಿಗತ್ತೆ, ಭೇದೋಜ್ಜೀವನಾದಿಗಳು ಅಂತಹ ಗ್ರಂಥ. ಅವರಾದ ಮೇಲೆ ಅವರ ಗ್ರಂಥವನ್ನು ವ್ಯಾಖ್ಯಾನ ಬರಿಬೇಕಾದ್ರೆ ಬೇರೆ ಯಾರಿಗೂ ಆಗೋದಿಲ್ಲ. ಅದಕ್ಕೆ ಅವರೇ ರಾಘವೇಂದ್ರ ತೀರ್ಥರಾಗಿ ಅವತಾರ ಮಾಡಬೇಕಾಯಿತು. ತಿರುಪತಿಯ ಶ್ರೀನಿವಾಸ ದೇವನ ಅನುಗ್ರಹದಿಂದಾಗಿ 12 ವರ್ಷ ಅವರು ಸೇವೆ ಮಾಡಿದಂತೆ ತಿಮ್ಮಣ್ಣ ಭಟ್ಟರು ಅಂತ ಅವರಿಗೆ ಹೆಸರು. ಅವರು 12 ವರ್ಷ ಸೇವೆ ಮಾಡಿದ್ದಕ್ಕಾಗಿ ಪರಮಾತ್ಮನೇ ಪ್ರತ್ಯಕ್ಷನಾಗಿ ಅಂದ್ರೆ ಸ್ವಪ್ನದಲ್ಲಿ ಬಂದು ಅಂತಾರೆ ಪ್ರತ್ಯಕ್ಷ ಅಂತ ಅವರಿಗೆ ದೃಷ್ಟಿಗೆ ಗೋಚರನಾಗಿ, ನಿಂಗೆ ಲೋಕೋತ್ತರನಾದ ಒಬ್ಬ ಮಗ ಹುಡ್ತಾನೆ, ನನ್ನ ವಿಶೇಷವಾದ ಆವೇಶ ಉಳ್ಳವನಾಗಿ ಹುಡ್ತಾನೆ ಅಂತ ಹೇಳಿದ ಕೂಡಲೇ ತುಂಬಾ ಸಂತೋಷ ಆಯಿತು. ಅವರಿಗೆ ವೆಂಕಟನಾಥ ಅಂತ ಹೆಸರಿಟ್ರು. ನೋಡಿ, ಇಲ್ಲಿ ಕೂಡ ಒಂದು ತಪ್ಪಾಯಿತು. ಬರೀ ವೆಂಕಟನಾಥ ಅಂತ ಇಟ್ಬಿಟ್ರು, ವೆಂಕಟನಿಗೆ ನಾಥ ಅಂತ ಹೇಳ, ಅಥವಾ ವೆಂಕಟನೇ ನಾಥನಾಗಿ ಉಳ್ಳವನು ಅಂದ್ಬಿಟ್ರು. ಏನ್ ಬಿಟ್ರು? ಲಕ್ಷ್ಮಿ ಬಿಟ್ಬಿಟ್ರು ಅಲ್ವಾ? ಇವ್ರು ಕೂಡ ಲಕ್ಷ್ಮಿ ಬಿಟ್ಬಿಟ್ಟಿದ್ರು. ಈಗ ನಾ ಸೇರಿಸ್ದೆ, ಈಗ ಬರೀ ವತ್ಸಗೋತ್ರ ಅಂತ ಇದ್ರು, ಅದಕ್ಕೆ ಶ್ರೀ ಶ್ರೀ ಲಕ್ಷ್ಮಿ ಇರ್ಲಿ ಅಂತ. ಅದಕ್ಕೆ ಅವರ ಮಗ ಒಬ್ಬನು ಹುಟ್ಟಿದ, ರಾಘವೇಂದ್ರ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ಒಬ್ಬ ಮಗ ಹುಟ್ಟಿದ ಲಕ್ಷ್ಮೀನಾರಾಯಣ ಅಂತ. ಆ ಲಕ್ಷ್ಮೀನಾರಾಯಣ ಅಂತ ಹೆಸರು ಯಾಕಿಟ್ಟು ಎಂಬುದನ್ನ ಆ ವ್ಯಾಖ್ಯಾನಕಾರರು ಬರೀತಾರೆ. ಇಬ್ಬರು ವ್ಯಾಖ್ಯಾನ ಧೀರೇಂದ್ರ ತೀರ್ಥರು, ವಸುಧೇಂದ್ರ ತೀರ್ಥರು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಲಕ್ಷ್ಮೀನಾರಾಯಣ ಸ್ತವ ತನಯ ಮಣಿ ಸತ್ಸು ಸರ್ವೇಶು ಧನ್ಯೋ ಯತ್ಮಾ ದೃಗ್ಭಾಷ್ಯಟೀಕ ಅತನು ತರವೀರ್ತೆ ಅಂಜಸ ತತ್ಕೃತಾಯ. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯುವಾಗ ಅವರ ರಾಘವೇಂದ್ರ ತೀರ್ಥರ ತಂದೆಯಾದ ತಿಮ್ಮಣ್ಣ ಭಟ್ಟರು ಬರೀ ವೆಂಕಟನಾಥ ಅಂತ ಹೆಸರಿಟ್ಬಿಟ್ರು, ಲಕ್ಷ್ಮಿಯನ್ನು ಬಿಟ್ಟುಬಿಟ್ರು. ಅದಕ್ಕಾಗಿ ನಾನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು, ನಾನು ತುಂಬಾ ಕಷ್ಟಪಟ್ಟೆ, 4 ತಿಂಗಳು ಭಾರಿ ಕಷ್ಟಪಟ್ಟೆ, ನನ್ನ ಮಗ ಹಾಗಾಗಬಾರದು ಅಂತ ಹೇಳಿ ಬರೀ ನಾರಾಯಣ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ರು ಅಂತ ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಆದ್ರಿಂದ ವೆಂಕಟನಾಥ, ಲಕ್ಷ್ಮೀ ವೆಂಕಟನಾಥ ಅಂತ ಇಡಬೇಕು. ವೀಣಾ ಲಕ್ಷ್ಮೀ ವೆಂಕಟನಾಥ ಪೂರ್ತಿ ಹೆಸರು ಅಷ್ಟು ಹೇಳಿದ್ರೆ ನಮಗೆ ವೀಣೆಯೂ ಸಿಗತ್ತೆ. ಯಾವುದು ಹೃದಯ ವೀಣೆ ಅಂದ್ರೆ ಮನೆಯಲ್ಲಿ ಯಾವುದು ಗಲಾಟೆಗಳು ನಡೆಯೋದಿಲ್ಲ, ಸಂಪತ್ತೂ ಸಿಗತ್ತೆ, ಅವರ ಅನುಗ್ರಹವೂ ಆಗತ್ತೆ.
ಹಾಗಾಗಿ ಸುಮಾರು 50 ಗ್ರಂಥಗಳನ್ನು ಬರೆದು ರಾಯರು. ಒಂದೊಂದು ಗ್ರಂಥವೂ ಅದ್ಭುತ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಸಂಗೀತದಲ್ಲಿ ಪಾರಂಗತ ಅಂದ್ರೆ ಎಲ್ಲ ಕಲೆ 64 ಕಲೆಗಳು ಗೊತ್ತು ಅವರಿಗೆ. ವಿಜೇಂದ್ರ ತೀರ್ಥರು ಗೊತ್ತಿತ್ತು, ಸುಧೀಂದ್ರ ತೀರ್ಥರಿಗೂ ಗೊತ್ತಿತ್ತು. ಆದರೆ ಸುಧೀಂದ್ರ ತೀರ್ಥರಿಗೆ ವಿಜೇಂದ್ರ ತೀರ್ಥ ಹೇಳಿದ್ರು, ನೀ ಯಾವ ಕಲೆಗಳನ್ನು ಕೂಡ ಪ್ರದರ್ಶನ ಮಾಡಬೇಡ ಅಂದರು. ಅದೇ ತತ್ವವನ್ನ ತಮ್ಮ ಶಿಷ್ಯರಿಗೂ ಅದೇ ಹೇಳಿದ್ರು. ಆದ್ರೆ ರಾಘವೇಂದ್ರ ಸ್ವಾಮಿಗಳು ಯಾವ ಪವಾಡಗಳನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲ ಪರಮಾತ್ಮನ ಅನುಗ್ರಹದಿಂದ ಅವನ ಮಹಿಮೆಯನ್ನು ತೋರಿಸ್ಕೊಟ್ರು. ಒಂದು ಮಹಿಮೆ ನೋಡೋಣ ನಾವು. ಸರ್ವಯಾತ್ರಾ ಫಲಾವಾಪ್ತೇ ಯಥಾ ಶಕ್ತಿ ಪ್ರದಕ್ಷಿಣಂ. 1 ಪ್ರದಕ್ಷಿಣೆ, 2 ಪ್ರದಕ್ಷಿಣೆ, 3 ಪ್ರದಕ್ಷಿಣೆ ಹಾಕಿಬಿಟ್ವಿ ನಾವು ಅಂದ್ರೆ ರಾಘವೇಂದ್ರ ತೀರ್ಥರು ಅವರ ದೃಷ್ಟಿ ನಮ್ಮ ಮೇಲೆ ಆಗ್ತದೆ. ಅವರ ದೃಷ್ಟಿ ಹಾಕಿದ್ರು ಅಂದ್ರೆ ಈಗ ನಮಗೆ ಎಷ್ಟು ಜನ ಆಚಾರ್ಯಗಳು ಇದ್ದಾರೆ. ಮಧ್ವಾಚಾರ ಆಗಿರ್ಬೋದು, ಪದ್ಮನಾಭ ತೀರ್ಥ, ಅಕ್ಷೋಭ ತೀರ್ಥ, ಮಾಧವ ತೀರ್ಥ, ನರಹರ ತೀರ್ಥರು, ಆಮೇಲೆ ಇವರೆಲ್ಲ ಇದ್ದಾರಲ್ಲ, ಎಲ್ಲಿವರೆಗೆ ರಾಘವೇಂದ್ರ ತೀರ್ಥರವರೆಗೂ ಅವರು ಬೃಂದಾವನದಲ್ಲಿ ಇದ್ದಾರೆ. ಇದೆಲ್ಲ ರಾಘವೇಂದ್ರ ವಿಜಯ ಓದಿದರು ಗೊತ್ತಾ. ರುದ್ರದೇವರು ಕೂಡ ಅಲ್ಲಿ ಇದ್ದಾರೆ. ರುದ್ರದೇವರು ಏನಿದ್ರು ಅವರ ಹತ್ರ ಬಂದು ಕೇಳ್ತಾ ಇದ್ದಂತೆ, ರುದ್ರದೇವ ಒಳ್ಳೆ ಸಂತಾನ ಕೊಡಪ್ಪ, ಇನ್ನೊಬ್ಬನು ಬರೋದು ನಂಗೆ ಒಳ್ಳೆ ಹೆಂಡತಿ ಕೊಡಪ್ಪ, ನಿನ್ನ ಹೆಂಡತಿ ಅಂತ ಸುಂದರಿಯಾಗಿರ್ಬೇಕು ಅಂತ ಹೆಂಡತಿ ಕೊಡು, ನಂಗೆ ಉದ್ಯೋಗ ಕೊಡು, ಜಾಗ ಕೊಡು, ಸೈಟ್ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತಾನೆ ಇದ್ರಂತೆ. ರುದ್ರದೇವನ ಜಪ ಮಾಡ್ಲಿಕ್ಕೆ ಪುರುಷೋತ್ತರ ನಂಗೆ ಮಾಡಾಕ್ಬಿಟ್ರು. ಕಡೆ ರಾಘವೇಂದ್ರ ತೀರ್ಥರು ಬಂದ್ರು, ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಅವ್ರು ಬಂದು ಕೂತ್ಕೊಂಡ್ರು. ಅಬ್ಬಾ ಒಳ್ಳೆ ಮಹಾನುಭಾವ ಬಂದ್ರು, ನನ್ನ ಕೆಲಸ ಪೂರ್ತಿ ಮಾಡೋನು ಅಂತ ಹೇಳ್ಬಿಟ್ಟು ಕೈಲಾಸೆ ನಿಶ್ಚಿಂತೆ ಇವ ವರ್ತತೆ ಎಲ್ಲ ಜಪ ಮಾಡ್ಕೊಂಡು ಪರಮಾತ್ಮನ ಆರಾಮಾಗಿದ್ದಾರೆ. ರಾಯರು ಬಂದಿದ್ದು ಕೂತ ಮೇಲೆ ಯಾಕೆ ಕೇಳಿದ್ದೆಲ್ಲ ಕೊಡ್ತಾರಲ್ಲ, ಅದಕ್ಕೋಸ್ಕರವಾಗಿ ಮಧ್ವಾಚಾರ್ಯ ನಿಶ್ಚಿಂತೆ ವ್ಯಾಸನ ಕಡೆ ನಿಶ್ಚಿಂತೆ ಇವ ಬರ್ತದೆ, ವೇದಿವಾದ್ಯ ಮಾಡ್ಕೊಂಡು ಮಧ್ವಾಚಾರ್ಯ ಇದ್ದಾರೆ. ಈಗ ಪ್ರತಿಯೊಬ್ಬ ಗುರುಗಳೂ ಕೂಡ ಅವರಲ್ಲಿ ಇದ್ದಾರೆ. ಇದಕ್ಕೆ ವಿಜಯದಾಸರು ಸಾಕ್ಷಿ. ವಿಜಯದಾಸರಿಗೆ ರಾಘವೇಂದ್ರ ತೀರ್ಥರಿಗೆ ಸುಮಾರು 250 ವರ್ಷ ಅದು ವ್ಯತ್ಯಾಸ ಇದೆ. ರಾಯರು ನೋಡಬೇಕು ಅಂತ ಬಂದರು. ಈಗೆಲ್ಲ ಸುಬುಧೇಂದ್ರ ತೀರ್ಥರು ಏನ್ ಅದನ್ನ ವೈಕುಂಠ ಮಾಡಾಕ್ಬಿಟ್ಟಿದ್ದಾರೆ. ಅದನ್ನ ಈಗ ಹೋಗಿ ನೋಡ್ಬೇಕು ನೀವು ಹೇಗಿದೆ ಅಂತ. ಇಡೀ ಅಲ್ಲಿ ಹೋದ ಕೂಡಲೇ ನಮಗೆ ಪ್ರತಿಯೊಬ್ಬ ಹಿಂದೂ ಕೂಡ ತಾನು ಹಿಂದೂ ಹೌದಲ್ವ ಅಂತ ಅವ್ರಿಗೆ ಮರ್ತೋಗಿದ್ರೆ ಅಲ್ಲಿ ಹೋದ್ರೆ ಎಲ್ಲರಿಗೂ ಜ್ಞಾಪಕ ಬಂದ್ಬಿಡ್ತು ನೋಡಿ, ಆ ರೀತಿ ಮಾಡಿಟ್ಟಿದ್ದಾರೆ. ಪ್ರತಿಯೊಂದು ಚಿತ್ರಗಳು ಆ ಮ್ಯೂಸಿಯಂ ನೋಡ್ಬೇಕು ನೀವು. ಮ್ಯೂಸಿಯಂ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದ್ರೆ 15 ದಿವಸ ಬೇಕು. ಅದನ್ನ ವಿವರಣೆ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಬೊಂಬೆ ನೋಡ್ಕೊಂಡ್ ಬರ್ಬೇಕಷ್ಟೇ, ನೀವು ಏನು ಗೊತ್ತಾಗೋದಿಲ್ಲ. ಆ ರೀತಿ ಮಾಡಿಟ್ಟಿದ್ದಾರೆ. ಅದ್ಭುತ ಕಾರ್ಯಕ್ರಮ. ರಾಘವೇಂದ್ರ ತೀರ್ಥರು ಅವರಲ್ಲಿ ಇಲ್ಲ ಅಂತ ಆದ್ರೆ ಇಷ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಯಾವುದೇ ಸಂಸ್ಥಾನದ ಅಧಿಪತಿಯಲ್ಲಿ ಆ ಗುರುಗಳು ಪ್ರಧಾನವಾಗಿ ಇದ್ದೇ ಇರ್ತಾರೆ ಎಂಬುದೇ ನಂಬಿಕೆ, ಅದು ಸತ್ಯನೂ ಹೌದು. ಆ ರೀತಿಯಾಗಿ ಅವರು ವಿಶೇಷವಾಗಿ ಆ ಕಾರ್ಯಕ್ರಮ ಮಾಡಿದ್ದಾರೆ. ಅಂತ ಬೃಂದಾವನ ಈಚೆಲ್ಲ ಏನಿದೆಯಲ್ಲ ಬರೀ ಹಿಂಗೆ ಇದ್ದಿದ್ದು, ಇದಾದ್ರೂ ಗಟ್ಟಿಮುಟ್ಟಾಗಿದೆ. ಬರೀ ಒಂದು ಜೋರ ಗಾಳಿ ಬಂದ್ರೆ ಹಾರೋಗ್ಬೇಕು ಅಂತ ಒಂದು ಸಣ್ಣ ಗುಡಿಸು. 1939ನೆಯ ಒಂದು ಫೋಟೋ ಇದ್ರು ಇವತ್ತು ರಾಘವೇಂದ್ರ ಸ್ವಾಮಿ ಫೋಟೋ ನೋಡ್ರಿ, ಪೂರ್ತಿ ಬಯಲು, ನದಿ ಕೂಡ ಕಾಣಿಸ್ತಾ ಇದೆ ನಮಗೆ. ಒಂದು ಸಣ್ಣದ ಒಂದು ಇಷ್ಟು ಗರ್ಭಗುಡಿ, ಅಲ್ಲಿ ರಾಯರಿದ್ದಾರೆ. ಆ ರೀತಿ ಚಿತ್ರ ಇದ್ದಿದ್ದು. ಈಗ ನೋಡ್ರಿ ಆ ಪಕ್ಕದಲ್ಲಿ ಇಟ್ಕೊಂಡು ಈ ಪಕ್ಕದ ಚಿತ್ರ ನೋಡಿ ಹೇಗಿದೆ ಅಂತ. ಆ ರೀತಿ ಇದ್ದಾಗ ವಿಜಯದಾಸರು 250 ವರ್ಷದ ಹಿಂದೆ ಬಂದು ರಾಯರ ಮುಂದೆ ನಿಂತ್ಕೊಂಡು, ಸ್ವಾಮಿ ನಂಗೆ ದರ್ಶನ ಕೊಡಿ, ನಿಮಗೆ ನಾನು ನೋಡಬೇಕು, ನನ್ನ ಶಿಷ್ಯನಾದ ಜಗನ್ನಾಥದಾಸರಿಗೆ ದರ್ಶನ ಕೊಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರಂತ. ಅದಕ್ಕೆ ಸುಮ್ಮನೆ ಇದ್ರು, ಏನಿಲ್ಲ. 1 ಹಾಡಾಯ್ತು, 2 ಆಯ್ತು, 4 ಆಯ್ತು, 8 ಆಯ್ತು, ಎಷ್ಟು ಹಾಡು ಮಾಡಿದ್ರು ಕೂಡ ಏನಿಲ್ಲ, ಸುಮ್ಮನೆ ಕೂತಿದ್ರು. ಕಡೆಗೆ ಅವ್ರಿಗೂ ಹೇಳಿದ್ರು, ಸ್ವಾಮಿ ಯಾಕೋ ನನಗೆ ನಿಮ್ಮನ್ನು ನೋಡಿ ಯೋಗ್ಯತೆ ಇಲ್ಲ ಅಂತ ಕಾಣತ್ತೆ, ಇನ್ನು ಒಂದೇ ಒಂದು ಹಾಡು ಮಾಡಿ ಹೋಗ್ತೀನಿ, ಅಷ್ಟರಲ್ಲಿ ದರ್ಶನ ಕೊಡ್ರಿ, ಇಲ್ಲ ನಾವು ಹೋಗ್ತೀನಿ ಅಂತ ಏನೋ ಒಂದು ಸ್ವಲ್ಪ ಬೇಜಾರಿಂದ ಅಂದರು. ಹಾಡು ಶುರು ಮಾಡಿದ್ರು. ಯಾವ ಹಾಡು ಹೇಳಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ತಕ್ಷಣ ಅವರೇ ಮಾಡಿದ್ರು, ಹಾಡು ಹೇಳಿದ ಕೂಡ ಬೃಂದಾವನ ಇತ್ತಲ್ಲ, ಮೂಲ ಬೃಂದಾವನ, ಹೀಗೆ ಇದ್ದಿದ್ದು ಬೃಂದಾವನ 2 ಭಾಗ ಆಯಿತು. ಅವರಿಗೆ ಮಧ್ಯೆ ನೋಡ್ತಾರೆ, ಕೆಳಗಡೆ ರಾಘವೇಂದ್ರ ತೀರ್ಥರು ಕೂತಿದ್ದಾರೆ, ಮೇಲಿಂದ ನೋಡಿ ಪರಮಾತ್ಮ ಯಾರ್ಯಾರು, ನರಸಿಂಹದೇವರು, ರಾಮಚಂದ್ರ ದೇವರು, ಅನಂತರದಲ್ಲಿ ವೇದಿವ್ಯಾಸ ದೇವರು, ಕೃಷ್ಣ ಪರಮಾತ್ಮ, ಲಕ್ಷ್ಮೀನಾರಾಯಣ ಮೇಲೆ ಅಷ್ಟು ಜನರು ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಆದ್ಮೇಲೆ ಮಧ್ವಾಚಾರ್ಯರು, ಪದ್ಮನಾಭ ತೀರ್ಥ, ಅಕ್ಷೋಭ ತೀರ್ಥರು, ಮಾಧವ ತೀರ್ಥ, ನರಹರ ತೀರ್ಥರು, ಅವರಾದ ಮೇಲೆ ವಿಜಯಧ್ವಜ ತೀರ್ಥರು, ಅವರಾದ ಮೇಲೆ ಟೀಕಾರಾಯರು,
ಟೀಕಾರಾಯರಲ್ಲಿ ವಿದ್ಯಾಧಿರಾಜರು, ರಾಜೇಂದ್ರ ತೀರ್ಥರು, ಕವೀಂದ್ರ ತೀರ್ಥರು, ಯಾರು ನಮ್ಮ ಜಿತಾಮಿತ್ರ ತೀರ್ಥರು, ಯುವದೇಂದ್ರ ತೀರ್ಥರು, ಅವರ ಶಿಷ್ಯ ಯಾಕಂತ ಶ್ರೀಪಾದರಾಜರು, ಅವರ ಶಿಷ್ಯಾದಿ ವ್ಯಾಸರಾಜರು, ಇನ್ನೊಂದು ರೂಪದಿಂದ ಅವರು ಅಲ್ಲೇ ಇದ್ದಾರೆ. ವ್ಯಾಸರಾಜರು, ಅವರ ಶಿಷ್ಯ ಅದಕ್ಕಂತ ವಾದಿರಾಜರು ಮತ್ತು ವಿಜೇಂದ್ರ ತೀರ್ಥರು, ಅವರ ಶಿಷ್ಯ ಅದಕ್ಕಂತ ಸುಧೀಂದ್ರ ತೀರ್ಥರು, ಅವರ ಶಿಷ್ಯರು ರಾಘವೇಂದ್ರ ಸ್ವಾಮಿ, ಎಲ್ಲರೂ ಕೂಡ ಅವರು ಅವೇ ಹತ್ತ ಇಟ್ಟಿದ್ದಾರೆ. ಹಾಗಾದ್ರೆ ಆಲಿನ್ ಒಂದಂತಾಯ್ತೋ ಇಲ್ವೋ ಈಗ? ಅದನ್ನ ಸರ್ವಯಾತ್ರಾ ಫಲ ಆಗ್ತದೆ. ಎಲ್ಲಾ ಬೃಂದಾವನಗಳ ಯಾತ್ರೆ ನಿಮಗೆ ಫಲ ಸಿಗಬೇಕು ಅಂತಿದ್ರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಯಥಾಶಕ್ತಿ ಯಥಾಮತಿ ಭಕ್ತಿಯಿಂದ ಹಾಕಬೇಕು. 3 ದಿವಸ ನೀವು ಸೇವೆ ಮಾಡಿ ನಿಮಗೆ ಕನಸಿನಲ್ಲೋ ಅಥವಾ ನಿಮಗೆ ದರ್ಶನ ಕೊಳ್ಳಿದ್ದು ಕೇಳಿ. ಎಷ್ಟೋ ಜನ ರಾಘವೇಂದ್ರ ತಾಮಸ್ ಅಂತ ಹೆಸರುಕೊಂಡಿದ್ದಾನೆ ಒಬ್ಬನು ಕ್ರಿಶ್ಚಿಯನ್. ರಾಘವೇಂದ್ರ ತಾಮಸ್ ಅಂತಿದ್ದಾನೆ, ಅಲ್ಲಿ ಮಂತ್ರಾಲಯಕ್ಕೆ ಬಂದಿದ್ದ ಸ್ವಾಮಿ ನೋಡ್ಲಿಕ್ಕೆ ಅಂತ. ಇನ್ನು ಮುಸ್ಲಿಮರಂಗೂ ಅಲ್ಲೇ ಬಂದು ಇರ್ತಾರೆ. ಈಗಲೂ ಕೂಡ ರಾಯರಿಗೆ ಗುರುವಾರದ ದಿವಸ ಅಥವಾ ಬೇರೆ ದಿವಸ ಅವನೇ ಮಲ್ಲಿಗೆ ಹೂವನ್ನ ಕಟ್ಟಿಬಿಟ್ಟು ತಂದು ಮೂರು ಅವನಿಗೆ ಕೊಡ್ತಾನೆ. ಅವ್ರು ಗುರ್ತು ಮಾಡಿದ್ರು ಅವನು ಸ್ವಾಮಿಗಳವರು, ಇವರ ಹೂವು ಕೊಡೋದು ಇವನೇ ಅಂತ ಹೇಳಿ ಅವನು ಬರ್ತಾನೆ. ಇನ್ನು ಬುಕ್ ಹಾಕೊಂಡು ಬಂದಿರ್ತಾರೆ ಅವರು, ಯಾರು ಸ್ತ್ರೀಯರು ಬಂದಿರ್ತಾರೆ. ನಾನು ಕೇಳಿದೆ, ನಿಮಗೆ ಮತ್ತು ರಾಯರಿಗೆ ಏನ್ ಸಂಬಂಧ ಅಂತ. ನಿಜವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು. ನಾವು ರಾಯರ ಭಕ್ತರು, ಮಾಂಸ ಗಿಂಸ ಏನು ಮುಟ್ಟೋದಿಲ್ಲ. ತೀರ್ಥ ಪಂಚಾಮೃತಾದಿಗಳು ಇಲ್ಲದೆ ನಾವು ಊಟ ಮಾಡಿದ್ದಿಲ್ಲ. ಏಕಾಸಿ ಉಪವಾಸ ಕೂಡ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಆ ಕನ್ನಡ ಕೇಳಿದ್ರೆ ನನಗೆ ನಾಶೆ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿ ಕನ್ನಡ. ರಾಘವೇಂದ್ರ ಸ್ವಾಮಿ ಯಾರ್ಯಾರು ಅನುಗ್ರಹ ಮಾಡ್ತಾರೆ ಅಂತ ನೋಡ್ರಿ. ಎಲ್ಲಾದ್ರೂ ಒಂದು ಕೆಟ್ಟ ಹೇಳಿಕೆ ರಾಘವೇಂದ್ರ ಸ್ವಾಮಿ ಬಗ್ಗೆ ತೋರಿಸ್ಬಿಡಿ ನೋಡೋಣ. ಎಲ್ಲೂ ಇಲ್ಲ, ಯಾರೂ ಬೇಯಲ್ಲ. ಆ ದ್ರೌಪದಿನ ಬೈದಿದ್ದ ಒಬ್ಬನು ಚೆನ್ನೈನಲ್ಲಿ, ಯಾರೋ ಒಬ್ಬ ಹೆಂಗಸು 5 ಜನಕ್ಕೆ ಕೈ ಕೊಟ್ಟು ಹೊಟ್ಟೋಲ್ಲಂತೆ. ಯಾರು ಕಲಿಯುಗದ ದ್ರೌಪದಿ ಅಂತ ಬರೆದಿದ್ದ ಅವನು. ದ್ರೌಪದಿಯ ಚಿತ್ರ ಗೊತ್ತಿಲ್ಲದೆ ಇಂಥ ಮಾತುಗಳೆಲ್ಲ ಆಡ್ತಾರೆ. ಯಾವತ್ತು ದೇವತಾ ಸ್ತ್ರೀಗೆ ನಾವು ಅವಮಾನ ಮಾಡಿದ್ರೆ ಅದರ ಫಲ ಅನುಭವಿಸ್ಬೇಕಾಗತ್ತೆ. ಹಾಗೆಲ್ಲ ಗೊತ್ತಿಲ್ಲದೆ ಮಾತಾಡಬಾರ್ದು, ಸುಮ್ಮನೆ ಇರ್ಬೇಕು. ಏನು ಕಥೆ ಅವರದು, ಯಾಕೆ, ಅದೆಲ್ಲ ಶಾಸ್ತ್ರದಲ್ಲಿ ಹೇಳಿದೆ, ತಿಳ್ಕೊಬೇಕು. ಅದಾಯ್ತಲ್ಲ. ಶ್ರೀನಿವಾಸ ದೇವರಿಗೆ ಸಾವಿರೂ ಕೂಡ ಮುಸ್ಲಿಮರು ಕೂಡ ಹೋಗಿ ದೇವಸ್ಥಾನ ನೋಡ್ಕೊಂಡು ಬರ್ತಾರೆ, ಪ್ರಸಾದಕ್ಕೂ ಬರ್ತಾರೆ. ಯಾರೂ ಬೈದಿಲ್ಲ ವೆಂಕಟೇಶ್ ದೇವರನ್ನ. ಅದೇ ರಾಮನನ್ನ ಎಲ್ಲರ ಬಾಯಿಗೆ ಬಿದ್ದವನು ಅವನೇ ಪಾಪ. ಈಗ ಪ್ರದೇವ ರಾಮ ಮತ್ತು ಕೃಷ್ಣ ಇಬ್ಬರು ಅವ್ರ ಬಾಯಿಗೆ ಬಿದ್ದವರು. ಆ ಕೃಷ್ಣನ ಹೇಳ್ತಾ ಇದ್ರು, ಪ್ರಸಾದ ತಗೊಳ್ರಿ ಕೃಷ್ಣಂದು ಅಂದ್ರೆ, ಕೃಷ್ಣಂದಾದ ನಂಗೆ ಬೇಡ ಅಂತ ಇದ್ಲು ಒಬ್ಳು ಕ್ರಿಶ್ಚಿಯನ್ನು, ನಾ ಕೆಲಸ ಮಾಡ್ತಾರೋ ಕಡೆ. ರಾಮಂದಾದ ಕೊಡಿ ಅಂದ್ಲು, ಅವಳನ್ನು ಸ್ವಲ್ಪ ಪರವಾಗಿಲ್ಲ, ಕೃಷ್ಣಂದು ಬೇಡ ನಂಗೆ, ಯಾಕೆಂದ್ರೆ ಕೃಷ್ಣ ಕಳ್ಳ ಅವನು, ಅದಕ್ಕೆ ಬೇಡ ಅಂತ ನೋಡ್ರಿ. ಕೃಷ್ಣನ್ ದೇವರು ಬೈತ. ಆ ಕೃಷ್ಣನೇ ಶ್ರೀನಿವಾಸ ಬೇರೆ ಅಲ್ಲ. ಇವನು ಮದುವೆ ಆಗದೆ ಇರತಕ್ಕಂಥ, ಉಪನಯನ ಆಗದೆ ಇರತಕ್ಕಂಥ ಕೃಷ್ಣ, ಅವನು ಮದುವೆ ಆದ ಕೃಷ್ಣ, ಇಬ್ರು ಒಂದೇನೆ, ಅದೇ ನಮ್ಗೆ ಗೊತ್ತಿಲ್ಲ. ಹಾಗೆ ವೆಂಕಟೇಶ ದೇವನ ಬೈಯಲ್ಲ, ಭೀಮನು ಬೈತಾರೆ, ಮಧ್ವಾಚಾರ್ಯನು ಬೈತಾರೆ. ಆದ್ರೆ ಹನುಮಂತನ ಯಾವನಾನು ಒಬ್ಬನ ಬೈದು ಅಂತ ತೋರಿಸ್ಬಿಡಿ ಅವನ. ಅದಕ್ಕೆ ಎಲ್ಲಿ ಹೋದ್ರು ಹನುಮಂತಂದೇ ಸಿಗ್ತಾರೆ ನಿಮ್ ಚಿತ್ರ. ರಾಮನ ದೇವಸ್ಥಾನಕ್ಕಿಂತ ಹನುಮಂತ ದೇವಸ್ಥಾನವೇ ಶ್ರದ್ಧೆ. ಇಲ್ಲಿ 4 ಹನುಮಂತ ಇದೆ ನೋಡಿ. ಈಗ ದೊಡ್ಡ ಹನುಮಂತ ಇಲ್ವಾ, ಅಲ್ಲಿದೆ. ಆಮೇಲೆ ಅಲ್ಲೊಂದಿದೆ, ಇನ್ನೊಂದು ಚಿಕ್ಕದು ಬೇರೆ ಇದೆ, ಅಲ್ಲೊಂದಿದೆ. ಒಟ್ಟು 4 ಹನುಮಂತಗಳು ಇಲ್ಲೇ ಇದೆ. ರಾಮ ಇರೋದು ಒಂದೇ. ಹಾಗೆ ರಾಮನ ದೇವಸ್ಥಾನಕ್ಕಿಂತ ಜಾಸ್ತಿ ಇರೋ ದೇವಸ್ಥಾನ ಅಂದ್ರೆ ಹನುಮಂತನ ದೇವಸ್ಥಾನ. ಪರಮಾತ್ಮ ಯಾವತ್ತು ತಾನು ಮೆರೆಯೋದಕ್ಕಿಂತ ತನ್ನ ಭಕ್ತರನ್ನು ಮೆರೆಸ್ತಾನೆ. ಇನ್ನ ಎಲ್ಲಾ ಗುರುಗಳನ್ನೂ ಬೈದಿದ್ದಾರೆ. ಆದ್ರೆ ರಾಘವೇಂದ್ರ ತೀರ್ಥನ ಬೈದವರು ಯಾವನೂ ಇಲ್ಲ. ವಿಪ್ರ ಕ್ಷತ್ರ ವಿಡಂಗಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ ಶ್ರೀಮತ್ ಸದ್ಗುರು ರಾಘವೇಂದ್ರೇತಿರ ಕುರ್ಯಾಧ್ರುವಂ ಮಂಗಳ. ಇಂಥ ಅದ್ಭುತವಾದ ಮಹಿಮೆಗಳಿಂದ ಸುಮಾರು ಅವರು 79 ವರ್ಷ ಅಷ್ಟು ಕಾಲ ಅವರಿದ್ದು, ಅನಂತರ ಎಲ್ಲರೂ ನೋಡ್ತಾ ಇರುವಾಗಲೇನೆ ಅವರಿಗೆ ಹೇಳಿ, ಅವರು ನಾವು ಬೃಂದಾವನ ಪ್ರವೇಶ ಮಾಡ್ತೀವಿ ಎಂಬುದಾಗಿ 2 ವರ್ಷ 2 ತಿಂಗಳು ಮೊದಲೇನೆ ಅವರು ಹೇಳಿ, ಎಲ್ಲರೂ ನೋಡ್ತಾ ಇರುವಾಗ ಸಶರೀರ ಸಜೀವ ಪ್ರವೇಶ ಮಾಡಿದ್ದಾರೆ ಬೃಂದಾವನದಲ್ಲಿ. ಈಗಲೂ ಕೂಡ ಇದ್ದ, ಇನ್ನೂ 353 ವರ್ಷದವರೆಗೂ ಅಲ್ಲೇ ಇರ್ತಾರೆ. ಅಷ್ಟರವರೆಗೆ ನಾವೇನಾದ್ರೂ ಸಾಧನೆ ಮಾಡಿಕೊಂಡು ಬಚಾವಾದ್ವಿ ಅಂದ್ರೆ ಈ ಸಂಸಾರಕ್ಕೆ ಬರಲ್ಲ. ಇಲ್ಲದೆ ಪದೇ ಪದೇ ಸಂಸಾರಕ್ಕೆ ಹುಟ್ಟಬೇಕಾಗತ್ತೆ. ಅಂತಹ ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ಯಥಾಶಕ್ತಿ ಯಥಾಮತಿ ಹೇಳಿದ್ದೇನೆ. ಇದನ್ನ ಅವರ ಅಂತರ್ಯಾಮಿಯಾದ ರಾಮಚಂದ್ರ ದೇವರು ನಮ್ಗೆಲ್ಲರಿಗೂ, ನಮ್ಮ ದೇಶಕ್ಕೆ, ನಮ್ಮ ಹಿಂದೂ ಸಮಾಜಕ್ಕೆ, ಸನಾತನ ಧರ್ಮಕ್ಕೆ, ಎಲ್ಲಾ ಸಜ್ಜನರಿಗೂ ಕೂಡ ಪರಮಾತ್ಮ ಅನುಗ್ರಹ ಮಾಡಲಿ ಎಂಬುದಾಗಿ ಹೇಳಿ ಇದನ್ನ ಪರಮಾತ್ಮ ಅರ್ಪಣೆ ಮಾಡ್ತಾ ಇದ್ದಾನೆ. ಕೃಷ್ಣಾರ್ಪಣ ವಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮತ್ಸರಂ ಮಂಗಳಾನಿ ಭವಂತು. ಶ್ರೀಕೃಷ್ಣ ಅರ್ಪಣೆ.